ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ, ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕುರಿತು ಸರಣಿಯಲ್ಲಿ ಪ್ರಥಮ ಭಾಷೆ ಸಂಸ್ಕೃತ ಈ ಕುರಿತು ರಾಮಕೃಷ್ಣ ವಿದ್ಯಾಶಾಲೆಯ ಅಧ್ಯಾಪಕರಾದ ಲಕ್ಷ್ಮೀನಾರಾಯಣ ಭಟ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಸರಣಿಯನ್ನ ನೀವು ಕೇಳ್ತಾ ಇದ್ದೀರಿ. ಇಂದು ನಾವು ಆಯ್ಕೆ ಮಾಡಿಕೊಂಡಿರೋ ವಿಷಯ ಪ್ರಥಮ ಭಾಷೆ ಸಂಸ್ಕೃತ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಶಿಕ್ಷಕರಾದ ಲಕ್ಷ್ಮೀನಾರಾಯಣ ಭಟ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಧನ್ಯವಾದ ಸರ್. ನಿಮ್ಮ ಪ್ರಥಮ ಭಾಷೆ ಸಂಸ್ಕೃತ ಸಬ್ಜೆಕ್ಟ್ ಯಾವತ್ತಿದೆ? ಮಾರ್ಚ್ 18ನೇ ತಾರೀಕು ಇದೆ. ಸಮಯನೂ ಹೇಳ್ಬಿಡಿ, ಎಷ್ಟು ಗಂಟೆಯ ಕಾಲಾವಕಾಶ ಇರುತ್ತೆ, ಎಷ್ಟು ಗಂಟೆ ಒಳಗೆ ಬರೀಬೇಕು? ಇದು 3 ಗಂಟೆಯ ಪತ್ರಿಕೆ, 15 ನಿಮಿಷ ಹೆಚ್ಚುವರಿಯ ಸಮಯ ಪತ್ರಿಕೆಯನ್ನು ಓದ್ಲಿಕ್ಕೆ ಅಂತ ಕೊಡ್ತಾರೆ. ಒಟ್ಟು 3.25 ಗಂಟೆ ಪತ್ರಿಕೆ. ಇದು 10:00ವರೆಗೆ ಪ್ರಾರಂಭವಾದ್ರೆ 1:00ವರೆಗೆ ಮುಗಿಯುತ್ತೆ. ಅಂದ್ರೆ 100 ಅಂಕದ ಪ್ರಶ್ನೆಗಳು ಇರ್ತವೆ ಅಲ್ವಾ? 100 ಅಂಕದ ಪ್ರಶ್ನೆ. 3 ಗಂಟೆ 15 ನಿಮಿಷಗಳ ಕಾಲಾವಕಾಶ, 15 ನಿಮಿಷಗಳು ಪತ್ರಿಕೆಯನ್ನ ಓದ್ಲಿಕ್ಕೆ, 3 ಗಂಟೆಗಳು ಪತ್ರಿಕೆಯನ್ನ ಬಿಡಿಸ್ಲಿಕ್ಕೆ. ಓಕೆ, ಈಗ ನಾವು ಮೊದಲು ಪ್ರಶ್ನಾ ಪತ್ರಿಕೆಯ ಒಂದು ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಈ ಸಲ ಏನಾದ್ರು ಬದಲಾವಣೆ ಆಗಿದೆಯಾ, ಇಲ್ಲ ವರ್ಷ ಅದೇ ಕೂಡ ಇದೆಯಾ? ಇಲ್ಲ, ಎಂದಿನಂತೆ ಇದೆ. ಹಿಂದಿನ ವರ್ಷ ಏನು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಕೊಟ್ಟಿದ್ರು ಅದೇ ರೀತಿಯ ವಿನ್ಯಾಸವೇ ಇದೆ. ಓಕೆ, ಈಗ ಪ್ಯಾಟರ್ನ್ ಬಗ್ಗೆ ಹೇಳ್ಬಿಡಿ ಸರ್. ಎಷ್ಟೆಷ್ಟು ಅಂಕದ ಪ್ರಶ್ನೆಗಳು ಬಂದ್ಬಿಡ್ತವೆ ಅಂತ ಹೇಳಿ. ಮೊದಲನೇದಾಗಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ. ಪ್ರಥಮ ಭಾಷೆ ಆದ್ರಿಂದ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಇದರಲ್ಲಿ ಗದ್ಯ ವಿಭಾಗ, ಪದ್ಯ ವಿಭಾಗ ಮತ್ತೆ ವ್ಯಾಕರಣ ವಿಭಾಗ ಅಂತೆಲ್ಲ ವಿಭಾಗಗಳಿವೆ. ಪ್ರತ್ಯೇಕವಾಗಿ ವಿಭಾಗಗಳು ಅಂತ ಕೊಡದೆ ಹೋದ್ರು ಆ ವಿಭಾಗಗಳಿಂದ ಪ್ರಶ್ನೆಗಳು ಬರ್ತವೆ. ಗದ್ಯ ವಿಭಾಗದಿಂದ 29 ಅಂಕಗಳಿಗೆ ಪ್ರಶ್ನೆ, ಪದ್ಯ ವಿಭಾಗದಿಂದ 30 ಅಂಕಗಳಿಗೆ ಪ್ರಶ್ನೆ, ಆಮೇಲೆ ಪೂರಕ ಪಾಠಗಳು ಅಂತ ಅಡಿಷನಲ್ ಲೆಸನ್ಸ್, ಅದರಿಂದ 9 ಅಂಕಗಳ ಪ್ರಶ್ನೆ, ವ್ಯಾಕರಣ ಭಾಗದಿಂದ 32 ಅಂಕಗಳ ಪ್ರಶ್ನೆ. ಒಟ್ಟಾರೆ 100 ಅಂಕಗಳಿಗೆ ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆ 45, ಅಂಕಗಳು 100. ಓಕೆ, ಚಾಯ್ಸ್ಗಳು ಇರ್ತಾವ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಪ್ರಶ್ನೆಗಳಿಗೆ, ಉದಾಹರಣೆಗೆ 2 ಮಾರ್ಕ್ಸಿನ ಪ್ರಶ್ನೆಗಳಿಗೆ, 3 ಮಾರ್ಕ್ಸಿನ ಪ್ರಶ್ನೆಗೆ, 4 ಮಾರ್ಕ್ಸಿನ ಪ್ರಶ್ನೆಗೆ, 5 ಮಾರ್ಕ್ಸಿನ ಪ್ರಶ್ನೆಗಳಿಗೆಲ್ಲ ಈ ಥರ ಚಾಯ್ಸ್ಗಳು ಇರ್ತವೆ ಸರ್. ಓಕೆ, ಈಗ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆದು 25 ಅಂಕಗಳನ್ನು ಈಗಾಗಲೇ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿ ಕೊಟ್ಟಿರ್ತೀರಿ. ಹೌದು. 100 ಅಂಕಕ್ಕೆ ಪ್ರಶ್ನೆಯನ್ನು ಬಿಡಿಸಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ತಗೊಂಡಿರಲ್ಲ ಅಲ್ವಾ? ಮತ್ತು ಇನ್ಯಾರ್ಯಾರು ತಗೊಂಡಿರ್ಬೋದು, ನೀವು ಹೇಳ್ಬಿಡಿ. ಇದನ್ನ ಈ ಸಂಸ್ಕೃತ ಏನೂ ಗೊತ್ತಿಲ್ಲದೆ ಇರೋರು ಕೂಡ ತಗೊಂಡಿರ್ತಾರೆ. ಉದಾಹರಣೆ 8ನೇ ಕ್ಲಾಸಿಗೆ ಬಂದಾಗ ಅವ್ರಿಗೆ ಏನೂ ತಿಳಿದಿರಲ್ಲ. ಮನೆಯಲ್ಲಿ ಯಾರೋ ಒತ್ತಾಯ ಮಾಡಿರ್ತಾರೆ, ಸಂಸ್ಕೃತ ಓದು, ನಮ್ಮ ಸಂಸ್ಕೃತಿ ಬಗ್ಗೆ ಕಲಿಬೇಕು ಅಂತ. ಹಾಗಾಗಿ ಅವರು ಸ್ವಲ್ಪ ಒತ್ತಾಯದ ಮೇಲೂ ತಗೊಂಡಿರ್ತಾರೆ. ಆಮೇಲೆ ಇನ್ಯಾರದ್ದು ಅಣ್ಣ ಓದಿದ್ದಾನೆ, ಅಕ್ಕ ಓದಿದ್ದಾಳೆ ಅಂತ ಹೇಳಿ ಪ್ರೇರಣೆಯಿಂದ ತಗೊಂಡಿರ್ತಾರೆ. ಯಾವುದೇ ರೀತಿಯಲ್ಲೂ ತಗೊಂಡಿರಲಿ, ಅವರು ಈ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಹೌದು, ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲ. ಅಲ್ಲಿ ಸಂಸ್ಕೃತದಲ್ಲಿ ಏನು ಅಂತಂದ್ರೆ, ಮುಖ್ಯವಾಗಿ ಹೇಳೋದಾದ್ರೆ, ಯಾರೂ ನಾನು ಫೇಲ್ ಆಗ್ತೀನಿ ಅನ್ನೋ ಭಯದಿಂದ ಪರೀಕ್ಷೆ ಬರೀತಾ ಇಲ್ಲ. ನಮಗೆ ಅದು ಸಂತೋಷದ ವಿಷಯ. ಆಮೇಲೆ ಇಲ್ಲಿ ಏನು ಬೇಜಾರ ಇರುತ್ತೆ ಅಂದರೆ, ಅವರಿಗೆ ಒಂದು ನನಗೆ ಫಸ್ಟ್ ಕ್ಲಾಸ್ ಬರಲಿಲ್ಲ ಅಥವಾ ಒಂದು ಡಿಸ್ಟಿಂಕ್ಷನ್ ಬರಲಿಲ್ಲ ಅನ್ನೋ ಬೇಜಾರು ಇರ್ಬೋದು ಕೆಲವು ಮಕ್ಕಳಿಗೆ ಮಾತ್ರ. ಇನ್ನೆಲ್ಲರೂ ಕೂಡ 85 ಮೇಲೆ ಅಂದರೆ ಡಿಸ್ಟಿಂಕ್ಷನ್ ಮೇಲೇನೆ ತಗೋತಾರೆ. ಅಂದರೆ ನೀವು ಹೇಳೋ ಪ್ರಕಾರ ಸಂಸ್ಕೃತ ಒಂದು ವಿಷಯ ಏನಿದೆ ಬಹಳ ಸುಲಭವಾಗಿರುತ್ತೆ ಅನ್ನೋದು ಆಯ್ತಾಗಾರೆ. ಹೌದು, ಭಯ ಪಡುವ ಅವಶ್ಯಕತೆ ಇಲ್ಲ. ಅಂದರೆ ಈಗ ಯಾರು ಬೇಕಾದರೂ ಪಾಸ್ ಆಗ್ಬಿಡ್ತಾರೆ, ಆರಾಮಾಗಿ ಆಗ್ತಾರೆ. ಓಕೆ, ಈಗ ನಾವು ನಮ್ಮ ಉದ್ದೇಶ ಪಾಸೇ ಆಗಲ್ಲ ನಾವು ವಿದ್ಯಾರ್ಥಿಗಳನ್ನ ಫೋಕಸ್ ಮಾಡ್ತಿದ್ವಿ. ಹಾಗಾದ್ರೆ ಸಂಸ್ಕೃತ ವಿಚಾರದಲ್ಲಿ ನಾವು ಬರೋದಾದ್ರೆ ಒಳ್ಳೆ ಅಂಕವನ್ನ ತಗೊಳ್ಳಿ ಅನ್ನೋ ವಿಚಾರವಾಗಿ ನಾವು ಫೋಕಸ್ ಮಾಡೋಣ ಅಂತ ಹೇಳ್ತಾ. ಓಕೆ ಸರ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳ್ಬಿಡಿ ಸರ್. ಎಷ್ಟು ಅಂಕಗಳ ಪ್ರಶ್ನೆಗಳು, 1 ಅಂಕದ್ದು ಎಷ್ಟು ಬರುತ್ತೆ, 2 ಅಂಕದ್ದು ಎಷ್ಟು ಬರುತ್ತೆ, ಅದ್ರ ಬಗ್ಗೆ. ಪ್ರಶ್ನೆ ಪತ್ರಿಕೆಯನ್ನು ನಾವು ಮೊದಲಿನಿಂದ ನೋಡ್ತಾ ಹೋದ್ರೆ, ಇಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ, ಫಸ್ಟ್ ಮೇನ್ ಅಂತ ಏನು ಹೇಳ್ತೇವೆ, ಅಲ್ಲಿ 6 ಪ್ರಶ್ನೆಗಳು. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳು. MCQ ಅಂತ ಕರೆಕ್ಟ್. ಅದರಲ್ಲಿ ಮೊದಲನೇ ಪ್ರಶ್ನೆ ಸಮಾನಾರ್ಥಕ ಪದ ಅಂದ್ರೆ ಈಕ್ವಲ್ ವರ್ಡ್, ಸಿನಾನಿಮ್ಸ್ ಅನ್ನು ಕೇಳ್ತಾರೆ. 2ನೇ ಪ್ರಶ್ನೆ ಅಪೋಸಿಟ್ ವರ್ಡ್ ಅಂದ್ರೆ ವಿರುದ್ಧಾರ್ಥಕ ಪದ ಕೇಳ್ತಾರೆ. 3ನೇ ಪ್ರಶ್ನೆ ಜೆಂಡರ್, ಫೀಮೇಲ್ ಜೆಂಡರ್ ನ ಬರೆಯುವಂತ ಪದ, ಅನ್ಯಲಿಂಗ ಪದ ಅಂತ ಹೇಳ್ತಾರೆ, ಅದನ್ನು ಕೇಳ್ತಾರೆ. 4ನೇ ಪ್ರಶ್ನೆ ಲಕಾರ ಅಂತ ಹೇಳ್ತಾರೆ. ಲಕಾರ ಅಂದ್ರೆ ಟೆನ್ಸ್ ಬಗ್ಗೆ ಕೇಳ್ತಾರೆ. ಆಮೇಲೆ 5ನೇ ಪ್ರಶ್ನೆ ಇರೋದು ವಿಭಕ್ತಿ ಅಂದ್ರೆ ಕೇಸಸ್, ಅದ್ರ ಬಗ್ಗೆ ಕೇಳ್ತಾರೆ. 6ನೇ ಪ್ರಶ್ನೆ ಒಂದು ವಾಕ್ಯವನ್ನು ಕೊಟ್ಟು ಅದನ್ನು ಪ್ರಶ್ನೆಯನ್ನ ಮಾಡುವಂತ ಪ್ರಶ್ನೆ ಪದ ಯಾವುದು ಅಂತ ಕೇಳ್ತಾರೆ. ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಮೊದಲೇ ತಿಳಿದಿರ್ತಕ್ಕಂಥದ್ದೇ, ಯಾವುದು ಹೊಸ ಪ್ರಶ್ನೆ ಬರೋಲ್ಲ. ಎಲ್ಲ ಅಭ್ಯಾಸ ಭಾಗದ ಹಿಂದಲ್ಲಿ ಏನು ಅಭ್ಯಾಸ ಮಾಡಿರ್ತಾರೆ ಅದರಿಂದನೇ ಬರುತ್ತೆ. ನೀವು ಹೇಳಿದ ಪ್ಯಾಟರ್ನ್ ಹಾಗೆ ಇರುತ್ತೆ, ಪ್ರಶ್ನೆ ಹಾಗೇ ಇರುತ್ತೆ, ಇದೇ ಪ್ರಕಾರನೇ ಹೋಗೋದು. ಆಮೇಲೆ 2ನೇ ಪ್ರಶ್ನೆ 6 ಮಾರ್ಕ್ಸ್ಗೆ ಇರುತ್ತೆ ಅಂತ ಹೇಳಿದ್ವಲ್ಲ, 6 ಅಂಕಗಳಿಗೆ. ಅದರಲ್ಲಿಯೂ ಬ್ಲೂ ಪ್ರಿಂಟ್ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ ಇಲಾಖೆಯವರು. ಆ ಬ್ಲೂ ಪ್ರಿಂಟ್ ಪ್ರಕಾರವಾಗಿ
ಆ ಪ್ರಶ್ನೆಗಳನ್ನೆಲ್ಲ ಯಾವ್ಯಾವ ಪಾಠಗಳಿಂದ ಬಂದಿದೆ ಮತ್ತೆ ಇನ್ನು ಹೆಚ್ಚುವರಿಯಾಗಿ ಯಾವ ಪಾಠಗಳಲ್ಲಿ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ರೆ ಅದೆಲ್ಲ ಆರಾಮವಾಗಿ ಅಂಕಗಳನ್ನ ತೆಗೆದುಕೊಳ್ಬಹುದು. ಈಗ ಸೆಕೆಂಡ್ ಮೈನಲ್ಲಿ ಎರಡನೇ ಮೇನು ಚತುರ್ಥ ಪದಂ ಲಿಖತ ಅಂತಿರುತ್ತೆ. ಅಂದ್ರೆ ಫೋರ್ತ್ ವರ್ಡ್ ಬರೆಯೋದು, ಅನಲೈಸ್ ಮಾಡಿ ಬರೆಯುವಂಥದ್ದು. ಇದು ಕೂಡ ಆಯಾ ಪಾಠಗಳಿಗೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಈಗ ಬ್ಲೂ ಪ್ರಿಂಟಲ್ಲೇ ಚಾಪ್ಟರ್ ವೈಸ್ ಅಲ್ಲಿ ಏನಿರುತ್ತೆ ಹಾಗೆ ಬರುತ್ತಾ, ಇಲ್ಲ ಚಾಪ್ಟರ್ ಬಿಟ್ಟು ಹೊರಗಡೆ ಕೂಡ ಕೇಳಬಹುದಾ? ಇಲ್ಲ, ಅಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಅವರು 1 ಮಾರ್ಕ್ಸಿನ ಪ್ರಶ್ನೆಗೆ ಸಮಗ್ರ ಪುಸ್ತಕವನ್ನು ಓದ್ಕೊಳ್ಬೇಕು. ಓಕೆ, ಅಂದ್ರೆ 1 ಮಾರ್ಕ್ಸಿನ ಪ್ರಶ್ನೆ ಎಲ್ಲೆಲ್ಲಿ ಬರುತ್ತೆ, ಈಗ ನಾನು ಹೇಳಿದ್ನಲ್ಲ 6, ಮುಂದಿನ 4 ಪ್ರಶ್ನೆಗಳು ಚತುರ್ಥ ಪದಂ ಲಿಖತ ಅಂತಿರುತ್ತೆ ಅದು. ಆಮೇಲೆ 1 ಸೆಂಟೆನ್ಸ್ನಲ್ಲಿ ಬರೆಯುವಂಥದ್ದು ಏಕವಾಕ್ಯನ ಉತ್ತರ ಮುಂದಿನ ಮೇನು. ಇದು 3 ಅಂದರೆ 6 ಮಾರ್ಕ್ಸಿನ ಮೊದಲನೆಯ ಮೇನು, 4 ಮಾರ್ಕ್ಸಿನ ಎರಡನೇ ಮೇನು, ಆಮೇಲೆ 7 ಮಾರ್ಕ್ಸಿನ ಮೂರನೇ ಮೇನು. ಮತ್ತೆ 7, 4, 11 ಅವ್ರು 17 ಮಾರ್ಕ್ಸ್ಗಳಿಗೆ ಇಡೀ ಸಮಗ್ರ ಪುಸ್ತಕದಲ್ಲಿ ಬರುತ್ತೆ. ಎಲ್ಲಿ ಬೇಕಾದ್ರೂ ಬರ್ಬೋದು ಅಲ್ವಾ? ಅಂದ್ರೆ ಪಾಠಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ. ಪಾಠದ ಹಿಂಭಾಗದಲ್ಲಿ ಅದರ ಪ್ರಶ್ನೆಗಳೆಲ್ಲ ಕೇಳಿರ್ತಾರೆ. ಅದರಿಂದ ಅದನ್ನ ಸಮಗ್ರವಾಗಿ ಇದನ್ನಿಷ್ಟು ಓದ್ಕೊಳ್ಬೇಕು. ಹೋಲ್ ಟೆಕ್ಸ್ಟ್ ಬುಕ್ ಶುಡ್ ಬಿ ರೀಡ್ ಅಂತ ಹೇಳ್ಬೋದು. ಎಸ್ ಸರ್. ಓಕೆ, ಈಗ ಫೋರ್ತ್ ಮೇನ್ ಸರ್. ಈಗ 3ನೇ ಮೇನಲ್ಲಿ ಏಕವಾಕ್ಯನ ಉತ್ತರತ ಅಂತಿದೆ. ಅಂದ್ರೆ 1 ವಾಕ್ಯದಲ್ಲಿ ಉತ್ತರಿಸೋದು. ಅದು ಬಹಳ ಸುಲಭವಾಗಿರುತ್ತೆ ಪ್ರಶ್ನೆಗಳು. ಆರಾಮವಾಗಿ ಹಿಂದೆ ಏನು ಪಠ್ಯ ಪುಸ್ತಕದ ಎಕ್ಸಸೈಸ್ ಭಾಗ ಅಂತ ಹೇಳಿ ಅಭ್ಯಾಸ ಭಾಗದಲ್ಲಿ ಕೊಟ್ಟಿರ್ತಾರೆ ಅದೇ ಬರುತ್ತೆ, ಆರಾಮಾಗಿ ಮಾಡ್ಬೋದು. ಅದಷ್ಟು ಚೆನ್ನಾಗಿ ಓದ್ಕೊಳ್ಬೇಕು. ಆಮೇಲೆ 4ನೇ ಮೇನಿಗೆ ಹೋದಾಗೆ ತಾವು ಕೇಳಿದಾಗೆ ಈ 2 ಸೆಂಟೆನ್ಸ್ನಲ್ಲಿ ಬರೀತಕ್ಕಂಥ ಪ್ರಶ್ನೆ, ಇಲ್ಲಿಂದ ವಾಕ್ಯಗಳಲ್ಲಿ ಬರೆಯೋದು, 2 ವಾಕ್ಯಗಳಲ್ಲಿ. ದ್ವಿತ್ರೈಹಿ ವಾಕ್ಯೈಹಿ ಲಘೂತ್ತರಂ ಲಿಖತ, ಶಾರ್ಟ್ ಆನ್ಸರ್ ಟೈಪು. ಓಕೆ, ಇದನ್ನು ಮಕ್ಕಳು ಅಲ್ಲಿ ಎಕ್ಸಸೈಸ್ ಭಾಗದಿಂದ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅಲ್ಲಿ ಸುಮಾರಷ್ಟು ಪ್ರಶ್ನೆಗಳಿವೆ. ಬರದೇ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ ಅವರು. ಈ ಓದ್ಕೊಂಡು ಹೋದರೆ ಆರಾಮವಾಗಿ ಬಾಯಿಗೆ ಬರುತ್ತೆ ಅದು. ಆದರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಏನು ಹೇಳ್ತೇವೆ, ಅಂದರೆ ಬರವಣಿಗೆಯಲ್ಲಿ ತಪ್ಪಾದರೆ ಒಂದೊಂದು, ಈಗ ಆರಾಮ ಬರೆಯುವಲ್ಲಿ ಅದನ್ನು ಅಕಸ್ಮಾತ್ತಾಗಿ ರೋಮ ಬರೆದ್ರೆ ಅವಾಗ ಮಾರ್ಕ್ಸ್ ಹೋಗ್ಬಿಡುತ್ತೆ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಮತ್ತು ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ. ಅರ್ಥ ವ್ಯತ್ಯಾಸ ಆದಾಗ ಅಂಕಗಳು ಸಿಗೋದಿಲ್ಲ. ಅಂದರೆ ಹಿಂದಿ ಮತ್ತು ಈ ಸಂಸ್ಕೃತಕ್ಕೆ ಒಂದೇ ಸ್ಕ್ರಿಪ್ಟ್ ಒಂದೇ, ದೇವನಾಗರಿ ಸ್ಕ್ರಿಪ್ಟ್ ಅಂತ ಒಂದೇ ಇರುತ್ತೆ. ಆದ್ರೆ ಸ್ವಲ್ಪ ಬರವಣಿಗೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಅದನ್ನ ಗಮನಿಸಬೇಕು. ಹಿಂದಿ ಚೆನ್ನಾಗಿ ಗೊತ್ತಿರೋರು ಸಂಸ್ಕೃತ ಆರಾಮಾಗಿ ಬರೀತಾರೆ, ಸಂಸ್ಕೃತ ಚೆನ್ನಾಗಿ ಗೊತ್ತಿರೋ ಹಿಂದಿ ಬರೀತಾರೆ. 5ನೇ ಮೇನಿಗೆ ಬಂದ್ರೆ ಅಲ್ಲಿ ಸೂಚನಾ ಅನುಸಾರಂ ಲಿಖತ ಅಂತ, ಅದು ಗ್ರಾಮರ್ ಭಾಗ, ಅದು ಪಟ ವ್ಯಾಕರಣ ಭಾಗದ ಪ್ರಶ್ನೆಗಳು ಅಲ್ಲಿರ್ತವೆ. ಆ ವ್ಯಾಕರಣ ಭಾಗದಲ್ಲಿ ಸಂಧಿ ಇರುತ್ತೆ, ಸಮಾಸ ಇದೆ, ಆಮೇಲೆ ಕೃದಂತವನ್ನ ಚಯನ ಮಾಡೋದು ಅಂತಂದ್ರೆ ಒಂದು ವಾಕ್ಯದಲ್ಲಿ ಕೃದಂತ ಪದ ಅಂತ ಒಂದಿರುತ್ತೆ, ಅದು ಅಡ್ವರ್ಬ್ ಅಂತ ಹೇಳ್ತೀವಿ. ಅದನ್ನೇ ಕರೆಕ್ಟಾಗಿ ಯಾವ ಪದ ಅಡ್ವರ್ಬ್ ಆಗಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿದು ಅದನ್ನ ಆ ಪದವನ್ನ ಬರೆದು ಅಲ್ಲಿ ಯಾವ ಪ್ರತ್ಯಯ ಸಫಿಕ್ಸ್ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ, ಇದೆಲ್ಲ ಕಲಿಸ್ಕೊಟ್ಟಿದ್ದಾರೆ ಶಾಲೆಯಲ್ಲಿ. ಆ ಪ್ರತ್ಯಯವನ್ನು ಬರೆದ್ರೆ ಆರಾಮಾಗಿ 1 ಮಾರ್ಕ್ಸ್ ತಗೋಬಹುದು. ಅದು ಎಲ್ಲ ಈಸಿ ಪ್ರಶ್ನೆಗಳು. ಗ್ರಾಮರ್ನಲ್ಲಿ 4 ಪಾರ್ಟ್. ಮತ್ತೊಂದು ಪ್ರಯೋಗ ಅಂತ, ಅಂದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಅದನ್ನ ಆಕ್ಟಿವ್ ವಾಯ್ಸ್ ಕೊಟ್ಟಾಗ ಪ್ಯಾಸಿವ್ ವಾಯ್ಸ್ ಬರೆಯೋದು, ಪ್ಯಾಸಿವ್ ವಾಯ್ಸ್ ಕೊಟ್ಟಾಗ ಆಕ್ಟಿವ್ ವಾಯ್ಸ್ ಬರೆಯೋದು. ಅದು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಎಲ್ಲ ನಿಗದಿತವಾದದ್ದೇ ಪ್ರಶ್ನೆಗಳು. ಅವರೆಲ್ಲ ಓದ್ಕೊಂಡ್ ಬಂದಿರ್ತಾರೆ. ಪಾಠಗಳೆಲ್ಲ ಮುಗ್ದಿರುತ್ತೆ, ರಿವೈಸ್ ಮಾಡಿಸುವಂತ ಕೆಲಸಗಳು ಆಗ್ತಾ ಇರುತ್ತೆ. ಅದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಫೇಲ್ ಆಗೋ ವಿದ್ಯಾರ್ಥಿ ಯಾರು ಇಲ್ಲ. ಇಲ್ಲಿ ಬೇಜಾರಿರೋದು ನನಗೆ ಫಸ್ಟ್ ಕ್ಲಾಸ್ ಸಿಗ್ಲಿಲ್ಲ ಅನ್ನೋನು ಒಬ್ಬ ಇಬ್ರು ಆ ತರ ಸಿಗ್ಬೋದು ಒಂದು ಸ್ಕೂಲಲ್ಲಿ. ಆದ್ರೆ ಡಿಸ್ಟಿಂಕ್ಷನ್ ಆಗ್ಲಿಲ್ಲ ಅನ್ನೋರು 1, 2, 3, 4 ಜನ ಇರ್ಬೋದು. ಬಿಟ್ರೆ 90% ಸಿಗ್ಲಿಲ್ಲ ಅನ್ನೋರು 7 ಜನ ಇರ್ಬೋದು. ಫೇಲ್ ಆಗೋನು ಒಬ್ಬನು ಇಡೀ ಜಗತ್ತಲ್ಲಿ ಸಿಗಲ್ಲ. ಓಕೆ ಸರ್, ಈಗ 6ನೇ ಮೇನು ಅನುವಾದ ಭಾಗಗಳು. ಇದು ಜನರಲ್ ಆಗಿ ಬರೋದು. ಟೆಕ್ಸ್ಟ್ ಬುಕ್ ನ ಒಳಗಡೆಯಿಂದ ಇನ್ನುವರೆಗೆ ಬಂದಂತ ಸಾಧ್ಯತೆಗಳು ಎಲ್ಲೂ ಇಲ್ಲ. ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಾಕ್ಟೀಸಿಗೆ ಅಂತ ಕೊಟ್ಟಿರ್ತಾರೆ ಕೆಲವು ವಾಕ್ಯಗಳನ್ನ, ಅವರು ಅದನ್ನ ದಿನವೂ ಅನುವಾದ ಮಾಡಿ ಅಭ್ಯಾಸ ಮಾಡ್ಕೊಳ್ಬೇಕು. ಅದ್ರಲ್ಲಿ ಅದಕ್ಕಿಂತಲೂ ಸುಲಭವಾದದ್ದು ಡೆಡ್ ಈಸಿ ಅಂತ ಹೇಳ್ತಾರೆ ನೋಡಿ, ಆ ತರದ ಸುಲಭವಾದಂತಹ ವಾಕ್ಯಗಳನ್ನ ಅಲ್ಲಿ ಅನುವಾದಕ್ಕೆ ಕೊಟ್ಟಿರ್ತಾರೆ. 2 ಮಾರ್ಕ್ಸಿನ ಪ್ರಶ್ನೆ. ಅವರು ಇಲ್ಲಿವರೆಗಿನ ತಮ್ಮ ಸಂಸ್ಕೃತದ ಅನುಭವವನ್ನ ಅದನ್ನ ಉಪಯೋಗಿಸ್ಕೊಂಡ್ರೆ ಆರಾಮವಾಗಿ ಅದು 2 ಮಾರ್ಕ್ಸ್ ಅನ್ನು ತಗೋಬಹುದು. ಅಲ್ಲೂ ಕಷ್ಟ ಆಗಲ್ಲ ಅವ್ರಿಗೆ. ಅಂದ್ರೆ ಇದು ಅನುವಾದ ಅಂತ ಹೇಳಿದಾಗ ಇದಕ್ಕೆ ಹೆಚ್ಚು ಬರೀಬೇಕಾಗುತ್ತೆ. ಒಂದು ಎರಡೇ ವಾಕ್ಯ. ದೊಡ್ಡ ಪ್ಯಾರ ಅಲ್ಲ, ಎರಡೇ ವಾಕ್ಯ. ಅದಾದ್ಮೇಲೆ ಕನ್ನಡ ಅಥವಾ ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಅಂತ ಕೊಟ್ಟಿರ್ತಾರೆ. ಸಂಸ್ಕೃತದಲ್ಲಿ ವಾಕ್ಯಗಳು ಇರ್ತವೆ, 2 ವಾಕ್ಯ. ಅದನ್ನ ಅವ್ರಿಗೆ ಭಾಷೆಯಲ್ಲಿ, ಕನ್ನಡದಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ ಇಂಗ್ಲಿಷಲ್ಲಾಗ್ಲಿ ಅನುವಾದ ಮಾಡಬೇಕು. ಅದು ಕೂಡ ಬಹಳ ಸುಲಭವಾಗದೇ ಇರುತ್ತೆ. ಹಾಗಾಗಿ 4 ಮಾರ್ಕ್ಸಿಗೆ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ಅವ್ರು ಇದ್ದ ಅನುಭವವನ್ನು ಬಳಸಿದ್ರು ಸಾಕು. ಸುಮ್ಮನೆ ನೋಡಿದ್ರೆ ಕೆಲವು ಆರಾಮವಾಗಿ ಆ ಪದಗಳು ಬಂದ್ಬಿಡ್ತವೆ ಬಾವಿಗೆ. ಆ ತರದ್ದೇ ಕೊಟ್ಟಿರ್ತಾರೆ. 8ನೇ ಮೇನಿಗೆ ಹೋಗ್ತೀವಿ. ಯಥಾ ನಿರ್ದೇಶಂ ಉತ್ತರಂ ಲಿಖತ ಅಂತಿರುತ್ತೆ. ಅಂದ್ರೆ ಸಂದರ್ಭ ವಿವರಿಸಿ ಅಂತ ಕನ್ನಡದಲ್ಲಿ ಹೇಗಿರುತ್ತೆ ಅದೇ ತರ ಇಲ್ಲಿ ಪ್ರತಿ ಪಾಠದ
ಅಭ್ಯಾಸ ಭಾಗದಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಂದಿರುತ್ತೆ, ಎರಡಿರುತ್ತಾ? ಇದು 4 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ 3 ಅಂಕಗಳು. ಹಾಗಾಗಿ ಇದು ಒಂದು ವಾಕ್ಯ ಕೊಟ್ಟಿರ್ತಾರೆ, ಈ ಯಾವ ಪಾಠದಿಂದ ಇದನ್ನ ಆಯ್ಕೆ ಮಾಡಲು ಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಬರೆದ್ರೆ 1 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಆಮೇಲೆ ಇದನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಈ ತರ ಸಂದರ್ಭವನ್ನು ವಿವರಿಸಿಬಿಟ್ರೆ ಮತ್ತೊಂದು 2 ಮಾರ್ಕ್ಸ್ ಸಿಗುತ್ತೆ. ಆರಾಮಾಗಿ 3 ಮಾರ್ಕ್ಸ್ ತಗೋಬಹುದು. ಅವರಿಗೆ ಪಾಠದ ಜ್ಞಾನ ಬೇಕು ಅಷ್ಟೇ. ಈ ವಾಕ್ಯವನ್ನು ನೋಡಿದ ತಕ್ಷಣ ಈ ವಾಕ್ಯ ಈ ಪಾಠದ್ದೇ ಅಂತ ಅವ್ರಿಗೆ ಗೊತ್ತಾದ್ರೆ. ಎಷ್ಟು ಪಾಠ ಇದೆ ನಿಮ್ಮಲ್ಲಿ? ಪಾಠ ನಮ್ಮಲ್ಲಿ ಗದ್ಯ ಪಾಠಗಳು 7 ಇವೆ, ಪದ್ಯ ಪಾಠಗಳು 6 ಇವೆ. ಈ 13ರಿಂದಲೇ ಬರೋದು ಸಂದರ್ಭ. ಅದರಲ್ಲಿ 13 ಪಾಠಗಳಲ್ಲಿ ಒಟ್ಟಾರೆ ಒಂದೊಂದರಲ್ಲಿ 2 ಇರುತ್ತೆ, ಒಂದೊಂದರಲ್ಲಿ 3 ಇದೆ ಸಂದರ್ಭ. ಈ ವಾಕ್ಯಗಳು 30-35 ಪ್ರಶ್ನೆಗಳು, 30-35 ಪ್ರಶ್ನೆಗಳನ್ನ ಸರಿಯಾಗಿ ಅಧ್ಯಯನ ಮಾಡಿಬಿಟ್ರೆ ಸಂದರ್ಭ ವಿವರಿಸಿದ್ದು ಇದರಿಂದನೇ ಬರುತ್ತೆ, ಆರಾಮಾಗಿ ಬರೀಬಹುದು. 8 ಆಯ್ತು. 9ನೇ ಮೇನು ಕವಿ ಪರಿಚಯಂ ಲಿಖತ ಅಂತಿದೆ. ಈಗ ಕನ್ನಡದಲ್ಲಾದ್ರೆ ಪ್ರತಿ ಪಾಠದಲ್ಲೂ ಕವಿಗಳಿರ್ತಾರೆ. ಆಮೇಲೆ ಒಂದು 28 ಪಾಠಗಳಿದ್ರೆ 28 ಕವಿಗಳು. ಸಂಸ್ಕೃತದಲ್ಲಿ ಬೇರೆ ಬೇರೆ ಒಂದು ಸೋರ್ಸಿಂದ ತೆಗೆದುಕೊಂಡೋದ್ರಿಂದ ಪಾಠಗಳು ನಿಜವಾಗಿ ಅವರು ಬರೆದಿರತಕ್ಕಂಥ ಏನಿದೆ ಸೋರ್ಸಿಂದ ತೆಗೆದುಕೊಂಡ್ರೆ, ಉದಾಹರಣೆ ಕಾಳಿದಾಸನ ಒಂದು ಕೃತಿಯನ್ನು ತೆಗೆದುಕೊಂಡ್ರೆ, ಶ್ಲೋಕವನ್ನು ತೆಗೆದುಕೊಂಡ್ರೆ, ಆವಾಗ ಅವನು ಕಾಳಿದಾಸ ಬರೆದಿದ್ದಾಗಿರುತ್ತೆ, ಅವನ ಪರಿಚಯ ಇರುತ್ತೆ. ಹಾಗಾಗಿ ಅಡ್ವಾಂಟೇಜ್ ಏನಿದೆ ಸಂಸ್ಕೃತದಲ್ಲಿ ಅಂದರೆ ಕವಿಗಳ ಸಂಖ್ಯೆ ಕಡಿಮೆ ಇದೆ. ಈ ಟೆಕ್ಸ್ಟ್ ಬುಕ್ ನಲ್ಲಿ 8 ಕವಿಗಳ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. ಕನ್ನಡದಲ್ಲಾದ್ರೆ 10-12 ಅಭ್ಯಾಸ ಮಾಡಬೇಕು, 15ವರೆಗೂ ಅಭ್ಯಾಸ ಮಾಡಬೇಕು ಕೆಲವು ಸಲ. ಇಲ್ಲಿ 8 ಕವಿಗಳು. ಹಾಗಾಗಿ 8 ಕವಿಗಳ ಬಗ್ಗೆ ಅವರ ದೇಶ, ಕಾಲ, ಕೃತಿ ಇದಿಷ್ಟನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ರೆ ಅಲ್ಲೂ ಕೊಟ್ಟಿದ್ದಾರೆ ಆ ಟೆಕ್ಸ್ಟ್ ಬುಕ್ ನಲ್ಲಿ. 8ರಲ್ಲಿ ಎಷ್ಟು ಕೊಡ್ತಾರೆ? 8ರಲ್ಲಿ 2 ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಆಯ್ಕೆಗಳಿರಲ್ಲ. ಹಾಗಾಗಿ 8 ಕವಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ಚಾಯ್ಸ್ ಇಲ್ಲದೆ ಹೋಗಿದ್ರೋದ್ರಿಂದ 7 ಓದಿದ್ರು ಸಾಕು ಅಂತ ಅನ್ಕೋಬಾರ್ದು. 8ನ್ನೂ ಚೆನ್ನಾಗಿ ಓದಬೇಕು. 3 ಮಾರ್ಕ್ಸ್ ಇದೆ. ದೇಶ ಯಾವುದು, ಕಾಲ ಯಾವುದು, ಕೃತಿ ಯಾವುದು, ಇದಿಷ್ಟು ಬರೆದ್ರೆ ಅವನಿಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. 10ನೇ ಮೇನು ಶ್ಲೋಕಗಳನ್ನು ಕೊಡ್ತಾರೆ. ಶ್ಲೋಕಾರ್ಥಂ ಲಿಖತ ಅಂತ, ಕನ್ನಡ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಅಂತ. ಪಠ್ಯಪುಸ್ತಕದಲ್ಲಿ ಏನು 4 ಪದ್ಯಗಳಿವೆ, ಅವ್ರಿಗೆ ಗೊತ್ತಿದೆ ಅದು ಯಾವ್ಯಾವ ಪದ್ಯಕ್ಕೆ ಶ್ಲೋಕಗಳನ್ನು, ಈ ಶ್ಲೋಕಗಳಿವೆ, ಅದರಿಂದ ಯಾವ ರೀತಿಯ ಮೀನಿಂಗ್ ಅನ್ನು ಬರೀಬೇಕು ಅದೆಲ್ಲ ಹೇಳಿದ್ದಾರೆ. ಅಭ್ಯಾಸವನ್ನು ಕೂಡ ಮಾಡಿಸಿದ್ದಾರೆ. ಇದರಲ್ಲಿ ಉಪನಿಷದ್ ವಚನಂ ಅಂತ ಒಂದು, ಭಾರತೀಯ ಭಾವನಾ ಅಂತ ಒಂದು ಪದ್ಯ, ಮಾರುತೇ ಮಹಿಮಾ ಅಂತ ಪದ್ಯ, ನಾಟ್ಯಾಂಶ ಅಂತ ಒಂದು ಪದ್ಯ. ಈ 4 ಪದ್ಯಗಳಿಂದ ಮಾತ್ರ ಅವರಿಗೆ ಮೀನಿಂಗ್ ಬರೀಲಿಕ್ಕೆ ಹೇಳ್ತಾರೆ, ಭಾವಾರ್ಥ ಬರೀರಿ ಅಂತ. 3 ಶ್ಲೋಕಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅಂದ್ರೆ ಮೊದಲನೇ ಪ್ರಶ್ನೆ ಯಾವುದೋ ಒಂದು ಪದ್ಯದ್ದು, 2ನೇ ಪ್ರಶ್ನೆ ಇನ್ನೊಂದು ಪದ್ಯದ್ದು, 3ನೇ ಪ್ರಶ್ನೆ ಕೊಟ್ಟಾಗ ಅದರಲ್ಲಿ ಒಂದು ಪ್ರಶ್ನೆಗಳಿರುತ್ತಲ್ಲ, ಅದಕ್ಕೆ ಮತ್ತೊಂದು ಆಯ್ಕೆ ಇರುತ್ತೆ. ಹಾಗಾಗಿ ಸುಲಭವಾಗಿ ಬರಿಬಹುದು. ಆ ಆಯ್ಕೆಯನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೋಬೇಕು. 11ನೇದು ಅಲಂಕಾರಂ ವಿವೃಣುತ ಅಂತಿರುತ್ತೆ. ಇಲ್ಲಿ ಪಠ್ಯ ಭಾಗದಲ್ಲಿ ಅಲಂಕಾರ ಅಂತ ಒಂದು ಪಾಠ ಇದೆ. ಅಲ್ಲಿ ಒಂದು 5 ಅಲಂಕಾರಗಳ ಬಗ್ಗೆ ಹೇಳಲಾಗಿದೆ. ಫಿಗರ್ ಆಫ್ ಸ್ಪೀಚ್ ಅಂತ ಕರೀತಾವಲ್ಲ ನಾವು ಇಂಗ್ಲಿಷ್ ನಲ್ಲಿ, ಅದೇ ಅರ್ಥದಲ್ಲಿ 5 ಅಲಂಕಾರಗಳಲ್ಲಿ ಅದು ಅವರು 9ನೇ ಕ್ಲಾಸಲ್ಲಿ ಇದ್ದಾಗ 2 ಅಲಂಕಾರಗಳನ್ನು ಅಧ್ಯಯನ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರೋದು ಬರೇ 3 ಅಲಂಕಾರ ಅಷ್ಟೇ. ಆಗ್ಲೇ ಅವರು 2 ಅಲಂಕಾರ ಅಧ್ಯಯನ ಮಾಡಿದ್ದಾರೆ. ಇಲ್ಲಿ ಈ ವರ್ಷದ 3, ಒಟ್ಟು 5 ಅಲಂಕಾರಗಳನ್ನು ಅಧ್ಯಯನ ಮಾಡಿದ್ರಾಯ್ತು. ಬಹಳ ಸುಲಭವಾಗಿ ಅಲ್ಲಿ ಏನು ಕೊಟ್ಟಿದ್ದಾರೆ ವಾಕ್ಯಗಳನ್ನ, ಅದೇ ವಾಕ್ಯಗಳನ್ನೇ ಇಲ್ಲೇ ಕೊಡೋದು. ಹಾಗೆ ಒಂದೊಂದಕ್ಕೆ 2 ಉದಾಹರಣೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ 10 ಎಕ್ಸಾಂಪಲ್ ಓದ್ಕೊಂಡ್ಬಿಟ್ರೆ ಉದಾಹರಣೆ, ಆ 10ರಿಂದನೇ ಇಲ್ಲಿ 2 ಬರುತ್ತೆ. ಇಲ್ಲಿ ಚಾಯ್ಸ್ ಇರೋದಿಲ್ಲ. ಒಂದು ವಾಕ್ಯ ಬರುತ್ತೆ, ಒಂದು ವಾಕ್ಯದಲ್ಲಿ ಯಾವ ಅಲಂಕಾರ ಅಂತ ಬರೆದ್ರೆ ಅದಕ್ಕೆ ವಿವರಣೆ ಇರುತ್ತೆ, ಏನು ಲಕ್ಷಣ ಏನು ಅಂತ ಅಲಂಕಾರದ್ದು, ಅದನ್ನು ಬರೆದು. ಎಷ್ಟು 3 ಅಂಕದ? ಅದು 3 ಅಂಕದ ಪ್ರಶ್ನೆ. ಅದನ್ನ ಆರಾಮಾಗಿ ಬರೀ 3 ಸ್ಟೆಪ್. 3 ಸ್ಟೆಪ್ ಅಲಂಕಾರ ಯಾವುದು ಅಂತ ಬರೆಯೋದು, ಅಲಂಕಾರಕ್ಕೆ ಲಕ್ಷಣ ಯಾವುದು ಅಂತ ಬರೆಯೋದು, ಈ ಉದಾಹರಣೆ ಕೊಟ್ಟಂತ ಉದಾಹರಣೆಯಲ್ಲಿ ಈ ಅಲಂಕಾರ ಹೇಗೆ ಸಮನ್ವಯ ಆಗತ್ತೆ ಅಂತ ಬರೆಯುವಂತ. ಇದಿಷ್ಟು ಬರೆದು 3 ಮಾರ್ಕ್ಸ್ ಸಿಗುತ್ತೆ. 12ನೇ ಮೇಲೆ ಛಂದಸ್ಸು ಅಂತ, ಛಂದಸ್ಸಿನ ಮೇಲೆ ಪ್ರಶ್ನೆ. ಛಂದಸ್ಸನ ಸಲಕ್ಷಣಂ ಛಂದಃ ವಿವೃಣುತ ಅಂತ. ಅಂದ್ರೆ ಇಲ್ಲೂ ಕೂಡ ಛಂದಸ್ಸು ಅಂತ ಒಂದು ಪಾಠ ಇದೆ. ಅದರಲ್ಲಿ 5 ಛಂದಸ್ಸುಗಳ ಬಗ್ಗೆ ಕೊಡಲಾಗಿದೆ. 9ನೇ ಕ್ಲಾಸಲ್ಲಿ ಇದ್ದಾಗ ಅವ್ರು ಆಗ್ಲೇ 2 ಛಂದಸ್ಸನ್ನು ಅಧ್ಯಯನ ಮಾಡಿದ್ರು. ಇಲ್ಲಿ 3 ಹೊಸದಾಗಿ ಸೇರ್ಪಡೆಯಾಗಿದೆ, ಅದು ಕಂಟಿನ್ಯೂಷನ್. ಹಾಗಾಗಿ ಈ 3ನ್ನು ಚೆನ್ನಾಗಿ ಓದಿ, ಆ 2ನ್ನು ಚೆನ್ನಾಗಿ ಓದ್ಕೊಂಡ್ರೆ ಒಟ್ಟು 5 ಆಯ್ತು. ಇಲ್ಲೂ ಕೂಡ 5ರಲ್ಲಿ ಚಾಯ್ಸ್ ಇರೋದಿಲ್ಲ. ಯಾವುದು ಒಂದು ಪ್ರಶ್ನೆ ಬರುತ್ತೆ, ಆರಾಮವಾಗಿ ಲಘು ಗುರು ಗುರುತಿಸೋದು ಅಂತ, ಪ್ರಸ್ತಾರ ಹಾಕೋದು ಅಂತ ಇರುತ್ತೆ. ಹೌದು, ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹಾಕ್ಬೇಕು ಹುಡುಗರು, ಕಾನ್ಫಿಡೆಂಟ್ ಆಗಿ ಹಾಕ್ಬೇಕು. ಆರಾಮಾಗಿ ಮೊದಲು ಪೆನ್ಸಿಲಲ್ಲಿ ಹಾಕೊಂಡು ಸರಿ ಬಂತ ಅಂತ ನೋಡ್ಕೊಂಡು ಆಮೇಲೆ ಅದನ್ನ ಮತ್ತೆ ಆರಾಮವಾಗಿ ನೀಟಾಗಿ ಅಳಿಸಿ ಪೆನ್ನಲ್ಲಿಯೇ ಬರೀಬೇಕು. ಪೆನ್ನಲ್ಲಿ ಬರೆದು ಪಕ್ಕಾ ಮಾಡಿ ಇಲ್ಲಿ ಲಕ್ಷಣ ಸಹಿತವಾಗಿ ಛಂದಸ್ಸನ್ನು ವಿವರಿಸಬೇಕು. ಇದು 3 ಸ್ಟೆಪ್. ಯಾವ ಛಂದಸ್ನಲ್ಲಿ ಈ ವಾಕ್ಯ ಇದೆ 1 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಈ ಛಂದಸ್ಸಿನ ಲಕ್ಷಣ ಏನು ಅಂತ ಬರೆದ್ರೆ ಮತ್ತೊಂದು ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಹೇಗೆ ಸಮನ್ವಯ ಆಗಿದೆ, ಅಲ್ಲಿ ಹೇಳಿದ್ದೆ, ಲಕ್ಷಣದಲ್ಲಿ ಹೇಳಿದ್ದೆ, ಇದು ಬಂದಿದೆಯಾ ಅಂತ ಬರೆದ್ಬಿಟ್ರೆ ಮತ್ತೊಂದು ಮಾರ್ಕ್ಸ್ ಬರುತ್ತೆ. ಈ 3 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. 13ನೇ ಮೇನ್ ಪದ್ಯಂ ಪೂರಯತ ಅಂತ, ಫಿಲ್ಲಿಂಗ್ ದ ಪೋಯಮ್.
ಪೊಯಮನ್ನ ಬರಿಬೇಕಾಗತ್ತಾ? ಪೋಯಂನ ಬರಿಬೇಕು. ಇಲ್ಲಿ ಪೋಯಂ ಇಡೀತು ಕೇಳಲ್ಲ, ಒಂದು ಸುಭಾಷಿತಾನಿ ಅಂತ ಒಂದು ಪದ್ಯ ಭಾಗ ಇದೆ. ಅದರಲ್ಲಿ 8 ಶ್ಲೋಕಗಳಿವೆ ಪಠ್ಯ ಪುಸ್ತಕದಲ್ಲಿ. ಆ 8 ಶ್ಲೋಕದಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಆಯ್ಕೆ ಇಲ್ಲ. 4 ಅಂಕಗಳಿವೆ ಇದಕ್ಕೆ. ಅಂದ್ರೆ 8 ಶ್ಲೋಕಗಳನ್ನ ಹುಡುಗ ಕಲಿತ ಅಥವಾ ವಿದ್ಯಾರ್ಥಿ ಕಲಿತ ಅಂತಾದ್ರೆ ಅವನು ಆರಾಮಾಗಿ 4 ಮಾರ್ಕ್ಸ್ ಬರೀಬಹುದು. ಈ 8ನ್ನ ಹೇಗೆ ಅಂದ್ರೆ ನಾವು ತಿಂಗಳಿಗೆ ಒಂದೊಂದರಂತೆ ವಿಭಾಗ ಮಾಡ್ಕೊಂಡ್ರೆ ಇದನ್ನ ಜೂನ್ದಲ್ಲೇ ಪಾಠ ಆಗಿರುತ್ತೆ ಅವರಿಗೆ. ಈ ಶ್ಲೋಕದ ಪಾಠ 8 ಶ್ಲೋಕಗಳನ್ನು ಹೇಳ್ಕೊಟ್ಟಿರ್ತಾರೆ. ಜೂನ್ದಲ್ಲಿ 1 ಶ್ಲೋಕ ಕಲ್ತೇವೆ. 1 ಶ್ಲೋಕ ಅಂದ್ರೆ 4 ಲೈನು. ಹಾಗಾಗಿ ಜೂನ್ದಲ್ಲಿ ಇಡೀ ತಿಂಗಳ ಕೂತ್ಕೊಂಡು 1 ಶ್ಲೋಕ ಕಲ್ತ, ಜುಲೈದಲ್ಲಿ 1 ಶ್ಲೋಕ ಕಲ್ತ, ಹೀಗೆ ಮಾಡಿ ತಿಂಗಳ ಒಂದೊಂದು, ಇಡೀ ತಿಂಗಳಿಗೆ ಒಂದೊಂದು ಕಲ್ತ್ರು ಅವನು ಆರಾಮಾಗಿ 8 ಶ್ಲೋಕನ 8 ತಿಂಗಳಿಗೆ ಕಲಿಬಹುದು. ಆ 8 ಬಿಟ್ಟು ಬೇರೆ ಇಲ್ಲ. 8 ಬಿಟ್ಟು ಬೇರೆ ಯಾವುದೂ ಬರಲ್ಲ. ಓಕೆ, ಏನೂ ಕಲಿಲಿಲ್ಲ, ಈಗಲೇ ಕೂತ್ಕೊಂಡು ಕಲ್ತ್ರು 8 ದಿವಸ ಕಲಿಬಹುದು. ಅಷ್ಟು ಸುಲಭ ಶ್ಲೋಕ ಇದೆ ಅದು. 4 ಲೈನ್ 4 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. 14 ಮೇನು ದಶವಾಕ್ಯೈ ಉತ್ತರಂ ಲಿಖತ ಅಂತಿರುತ್ತೆ. ಇಲ್ಲಿ ಮಕ್ಕಳಿಗೆ ಒಂದು ಆಯ್ಕೆಯನ್ನು ಕೊಡಲಾಗಿದೆ. ಅವರು ದೀರ್ಘ ಉತ್ತರದ ಪ್ರಶ್ನೆಗಳಾದ್ರಿಂದ ಅವರು ಕನ್ನಡ ಭಾಷೆಯಲ್ಲಿ ಬೇಕಾದ್ರೂ ಬರಿಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಬರಿಬಹುದು. ಈ ಮೇನು 12 ಮಾರ್ಕ್ಸಿನ ಪ್ರಶ್ನೆ ಇದು. ಕನ್ನಡದಲ್ಲಿ ಬೇಕಾದ್ರೆ ಬರಿಬೋದಾ? ಹೌದು, 3 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೂ 4 ಅಂಕಗಳು. ಅವರು ಕನ್ನಡದಲ್ಲಾದ್ರೂ ಬರೀಲಿ, ಅವ್ರಿಗೆ ಯಾವ್ದು ಅನುಕೂಲ, ಇಂಗ್ಲಿಷ್ ಅಲ್ಲಾದ್ರೂ ಬರೀಲಿ. ಒಟ್ಟು 12 ಮಾರ್ಕ್ಸ್. ಅಂದ್ರೆ ಹಿಂದಿಲಾದ್ರೂ ಬರಿಬಹುದು. ಹಿಂದಿಲ್ ಬರೆಯುವಾಗಿಲ್ಲ. ಹಿಂದಿಲ್ ಬರೆಯುವಾಗಿಲ್ಲ. 2 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಒಂದು ಕನ್ನಡ ಭಾಷೆಯಲ್ಲಿ, ಇಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಅಂತ. ಇನ್ನೊಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳಿಗೆ. ಹಿಂದೆ ಒಂದು ಅನುವಾದ ಪ್ರಶ್ನೆ ಅಂತ ಒಂದು ಇದೆ. ಈಗ ಉದಾಹರಣೆಗೆ ಸಂಸ್ಕೃತದಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ರು, 2 ವಾಕ್ಯ ಅಂತ. ಅದನ್ನ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಅಂತ ಕೊಡ್ತಾರೆ. ಅಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನ ವಿದ್ಯಾರ್ಥಿ, ಅಲ್ಲಿ ಕನ್ನಡ ಭಾಷೆಯಲ್ಲಿ ನನಗೆ ಸುಲಭ ಆಗತ್ತೆ ಬರೀಲಿಕ್ಕೆ ಅಂತ ಆಯ್ಕೆ ಮಾಡಿಕೊಂಡು ಕನ್ನಡ ಭಾಷೆಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಅವನ ಆಯ್ಕೆ ವಿಧಾನ ಕನ್ನಡ ಅಂತ ಕನ್ಫರ್ಮ್ ಆಯ್ತು. ಅಂದ್ರೆ ಸಂಸ್ಕೃತದ ಜೊತೆಗೆ ಇನ್ನೊಂದು ಭಾಷೆ ಬರಿಬಹುದು, ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ. ಇಲ್ಲಿ ಬಂದಾಗ್ಲೂ ಅವನು ಕನ್ನಡದಲ್ಲೇ ಬರಿಬೇಕಾಗತ್ತೆ. ಅದು ಇದೆ. ಹೌದು, ಆ ರೂಲ್ಸ್ ಇದೆ. ಆದ್ರಿಂದ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡಿದ್ದಿದ್ರೆ ಇಲ್ಲಿ ಬಂದಾಗ ಒಂದು 10 ವಾಕ್ಯಗಳ ಪ್ರಶ್ನೆ ಇದೆಯಲ್ಲ, ದೊಡ್ಡ ಪ್ರಶ್ನೆ, ಇದಕ್ಕೆ ಅವನು ಇಂಗ್ಲಿಷ್ ನಲ್ಲೇ ಆನ್ಸರ್ ಬರೀಬೇಕು. ಅನುವಾದ ಪ್ರಶ್ನೆಯನ್ನು ಬರೆಯುವಾಗ ವಿದ್ಯಾರ್ಥಿಗಳು ಒಂದನ್ನು ಗಮನಿಸ್ಕೊಳ್ಬೇಕು, ನಮಗೆ ಯಾವುದು ಅನುಕೂಲ ಅಂತ. ಏನಾಗತ್ತೆ ಅಂದ್ರೆ ಇಲ್ಲಿ ಕೆಲವರು ಇಂಗ್ಲಿಷನ್ನು ಆಯ್ಕೆ ಮಾಡಿ ಬರೆದ್ಬಿಡ್ತಾರೆ, ಅಲ್ಲಿ ಕನ್ನಡದಲ್ಲಿ ಬರೆದ್ಬಿಡ್ತಾರೆ. ಮಾರ್ಕ್ಸ್ ಅನ್ನ ಹಾಕುವಾಗ ಅದೊಂದು ರೂಲ್ ಇದೆ. ಅವನಿಗೆ 2ನೇ ಆಯ್ಕೆ ಯಾವುದು ಆಗಿತ್ತೋ, ಪ್ರಧಾನವಾಗಿ ಮೊದಲು ಯಾವ್ದು ಸಿಗತ್ತೋ ಅದೇ ಅವನ ಲ್ಯಾಂಗ್ವೇಜ್ ಅಂತ ತಿಳ್ಕೊಳ್ತಾರೆ. 2ನೇದು ವ್ಯಾಲ್ಯೂ ಆಗಲ್ಲ. ಹಾಗಾಗಿ ಅಂತ ಸಮಸ್ಯೆಗಳಿಗೆ ಯಾರೂ ಈಡಾಗಬಾರ್ದು. ಓಕೆ, ಇದುವರೆಗೂ ಯಾರೂ ಈಡಾಗಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಸಾಧಾರಣವಾಗಿ ಹೇಳ್ತಾ ಬಂದಿರ್ತಾರೆ ಟೀಚರ್ ಏನಿರ್ತಾರೆ ಶಾಲೆಯಲ್ಲಿ. ಆದ್ರೂ ಆ ಒಂದು ಸಮಯದಲ್ಲಿ ಮಕ್ಕಳಿಗೆ ಆತಂಕದಲ್ಲಿ ಅಥವಾ ಗಾಬರಿಯಲ್ಲಿ ಅಥವಾ ಇನ್ಯಾವುದೋ ಯೋಚನೆಯಲ್ಲಿ ಅದು 2 ಕೊಟ್ಟಿದ್ದಾರಲ್ಲ ಆಯ್ಕೆ ಅಂತ ನೋಡ್ಕೊಂಡು ಯಾವುದೋ ಒಂದು ಮನಸ್ಥಿತಿ ಇರುತ್ತೆ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ. ಅವರು ಹಾಗೆ ತಪ್ಪಾಗಿ ಬರೆಯುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದನ್ನು ಬಹಳ ಒತ್ತಿ ಹೇಳ್ತೇವೆ ನಾವು ಈಗಲೂ ಕೂಡ. ಸರಿ ಸರಿ. ಇಲ್ಲಿ 3 ಪ್ರಶ್ನೆಗಳು ಆರಾಮಾಗಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಬರಿಬಹುದು. ಇದೆಲ್ಲ ಅವರು ಓದ್ಕೊಂಡು ಬಂದಿರ್ತಾರೆ, ಚೆನ್ನಾಗಿ ಬರಿಬಹುದು. ಮುಖ್ಯವಾದ ಪಾಯಿಂಟ್ಗಳನ್ನೆಲ್ಲ ಬಿಡಬಾರ್ದು. ಉದಾಹರಣೆಗೆ ಸತ್ಯವ್ರತ ಶಾಸ್ತ್ರಿಯವರ ವಿದ್ಯಾಭ್ಯಾಸದ ಕ್ರಮವನ್ನು ಬರೀರಿ ಅಂತ ಹೇಳಿರ್ತಾರೆ. ಅವರು ಒಬ್ಬರು ಸತ್ಯವ್ರತ ಶಾಸ್ತ್ರಿ ಅಂತ ಹೇಳಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಸಂಸ್ಕೃತದಲ್ಲಿ 2010ರಲ್ಲಿ ಸಿಕ್ತು ಅವರಿಗೆ. ಅವ್ರ ಬಗ್ಗೆ ಜ್ಞಾನದೀಪ ಅಂತ ಒಂದು ಪಾಠ ಇದೆ. ಈ ಪ್ರಶ್ನೆ ಏನಾದರೂ ಬಂದ್ರೆ ಅವರು ವಿದ್ಯಾಭ್ಯಾಸ ಮೊದಲು ಕಾಲೇಜಿಗೆ ಹೋದ್ರು ಅಂತ ಬರೀಬಾರ್ದು. ಪ್ರೈಮರಿ ಎಜುಕೇಶನ್ ಅಲ್ಲಿ ಮಾಡಿದ್ರು, ಅದಾದ ಮೇಲೆ ಹೈಸ್ಕೂಲ್ ಎಜುಕೇಶನ್ ಕಾಲಾನುಕ್ರಮದಲ್ಲಿ ಬರೀಬೇಕು. ಆಮೇಲೆ ಒಂದನ್ನು ಸ್ಕಿಪ್ಪು ಮಾಡಬಾರ್ದು. ಪ್ರೈಮರಿ ಮುಗಿದ ತಕ್ಷಣ ಕಾಲೇಜಿಗೆ ಕಳಿಸ್ಬಿಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಉತ್ತರವನ್ನು ಆ ಥರದಲ್ಲಿ ಬರೆದ್ಬಿಡ್ತಾರೆ. ಪ್ರೌಢಶಾಲೆ ಶಿಕ್ಷಣ ಆಯ್ತು ಅಂತ ಬರೆಯೋದೇ ಇಲ್ಲ. ಮಾರ್ಕ್ಸ್ ಬರಲ್ವಾ? ಅದು ಒಂದು ಪಾಯಿಂಟ್ ಮಿಸ್ ಆಗತ್ತಲ್ಲ, ಅವಾಗ ಮಾರ್ಕ್ಸ್ ಸಿಗಲ್ಲ. 4ಕ್ಕೆ 3 ಕೊಡ್ತಾರೆ. ಹಾಗಾಗಿ ಇದನ್ನ ಬಹಳ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಹಿಂಗೂ ಬರೆದು ಬಿಡ್ಬೋದು. ಅಯ್ಯೋ ಮರ್ತೋಗ್ಬಿಡ್ತು ಅಂತ ಹೇಳಿ ಕೊನೆ ಬರೆದ್ಬಿಟ್ರೆ ಅದನ್ನ ಬರಿಬೋದು. ಅಂದ್ರೆ ಒಟ್ಟಾರೆ ಇರಬೇಕು. ಏನ್ ಸಮಸ್ಯೆ ಇಲ್ಲ, ಇದ್ರ ಸಮಸ್ಯೆ ಇಲ್ಲ. ಮಕ್ಕಳು ಅದನ್ನೂ ಗಮನಿಸ್ಕೋಬೇಕು, ಇನ್ನು ಕ್ರಮವನ್ನೂ ಗಮನಿಸ್ಕೊಳ್ಳಿ. ಜೊತೆಗೆ ಮುಖ್ಯವಾದ ವಿಷಯಗಳನ್ನ ಮರೆತು ಬರೀದೇನೆ ಇದ್ರೆ ಮಾರ್ಕ್ಸ್ ಸಿಗಲ್ಲ. ಅವಾಗ ಸಿಗಲ್ಲ ಅಂದ್ರೆ ಪೂರ್ತಿ ಸಿಗಲ್ಲ. 4ಕ್ಕೆ 4 ಸಿಗಲ್ಲ, 3 ಸಿಗ್ಬೋದು. 2.5 ಕೊಡೋರು 2.5 ಕೊಡ್ಬೋದು. ಹೀಗಿರುತ್ತೆ. ಆದ್ರೂ ಇದು ಅವ್ರದ್ದೇ ಆದಂತ ಭಾಷೆಯಲ್ಲಿ ಬರೆಯೋದ್ರಿಂದ ಆರಾಮಾಗಿ ಮಾರ್ಕ್ಸ್ ತಗೋಬಹುದು. ಇದನ್ನು ಕೂಡ 3 ಪ್ರಶ್ನೆಯಲ್ಲಿ ಒಂದು ಕಠಿಣ ಪ್ರಶ್ನೆ, ಒಂದು ಎವರೇಜ್ ಪ್ರಶ್ನೆ, ಒಂದು ಸುಲಭ ಪ್ರಶ್ನೆ ಇರುತ್ತೆ. ಎಲ್ಲಾ ಭಾಗದಲ್ಲೂ ಅದೇ ತರ. ಆದ್ರೆ ಇಲ್ಲಿ ಕಠಿಣ ಪ್ರಶ್ನೆ ಅಂದ್ರೆ ತುಂಬಾ ಏನು ಒಳಗಡೆ ಪಾಠ್ಯ ಪುಸ್ತಕದ ಒಳಗಡೆಯಿಂದ ಕೇಳಿದ್ದಲ್ಲ. ಈ ಪಠ್ಯ ಪುಸ್ತಕದ ಅಭ್ಯಾಸ ಭಾಗದಲ್ಲಿ ಅದು ಕಠಿಣ ಪ್ರಶ್ನೆ ಅಂತ ನಮ್ಮದು ಆ ತರ ಆಗಿರುತ್ತೆ. ಅದನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಸರಿಯಾಗಿ 3-4 ಸಲ ಓದ್ಕೊಂಡು ಬರ್ಬೇಕು. ಅಲ್ಲಿ ಪಾಯಿಂಟ್ಸ್ಗಳು ಜಾಸ್ತಿ ಇರುತ್ತೆ. ಈಗ 15ನೇ ಮೇನ್ ಇಲ್ಲಿ ಒಂದು ಜನರಲ್ ಪ್ರಶ್ನೆ, ಒಂದು ಅಪಠಿತ ಗದ್ಯ ಭಾಗ ಅಂತ ಒಂದು ಪ್ಯಾಸೇಜ್ ಕೊಡ್ತಾರೆ ಸಂಸ್ಕೃತದಲ್ಲಿ. ಪ್ಯಾಸೇಜ್ ಒಂದು ಪ್ಯಾರಾಗ್ರಾಫ್. ಆ ಪ್ಯಾರಾಗ್ರಾಫ್ ಅನ್ನ ನೀಟಾಗಿ ಓದ್ಕೊಳ್ಬೇಕು ಅವರು. ಇದು ಜನರಲ್ ಆಗಿರುತ್ತೆ, ಸುಲಭವಾಗಿರುತ್ತೆ. ಹೇಗೆ ನಾವು ಅನುವಾದ ಪಠ್ಯದ್ದಲ್ಲ, ಈ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಿರೋದಲ್ಲ. ಯಾವುದೋ ಕಥೆ ಆಗಿರ್ಬೋದು, ಇನ್ಯಾವುದೋ ವ್ಯಕ್ತಿಯ ಜೀವನ ಚರಿತ್ರೆ ಇರ್ಬೋದು. ಅದನ್ನ ಒಂದು ಪೇಜ್ ಗಟ್ಟಲೆ ಕೊಡಲ್ಲ, ಒಂದು 10 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಆ 10 ವಾಕ್ಯಗಳನ್ನಾದ್ರೂ ಆರಾಮಾಗಿ ಓದಿ ಅದು ಏನು ಕಂಟೆಂಟು ಅಂತ ಅರ್ಥ ಮಾಡ್ಕೊಂಡು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲೇ ಇರುತ್ತೆ, ಎಲ್ಲೂ ಹುಡುಕಬೇಕಾದ ಪ್ರಶ್ನೆ ಇಲ್ಲ.
ಆ ತುದಿಯನ್ನ ಒಂದು ಕ್ರಿಯಾಪದ ಇರುತ್ತೆ. ಇವ ಇಂಥವರು ಎಲ್ಲಿ ಜನಿಸಿದರು ಅಂತ ಪ್ರಶ್ನೆ ಇದ್ರೆ ಆ ಜನಿಸಿದರು ಅನ್ನೋದನ್ನ ಹಿಡ್ಕೊಂಡ್ಬಿಟ್ರೆ ಅದು ಎಲ್ಲಿದೆ ಅಂತ ವರ್ಡ್ ಹುಡುಕ್ಬಿಟ್ರೆ ಅಲ್ಲೇ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ಬಿಟ್ರೆ. ಯಾಕೆ ನೀವು ಆಗ್ಲೇ ಕೂಡ ಹೇಳಿದಾಗೇನೆ ಇದೇನು ದೊಡ್ಡ ಒಂದು ಪ್ಯಾಸೇಜ್ ಏನಾಗಿರಲ್ಲ, 3-4 ಲೈನ್ ಕಾಣ್ತಾ ಇದೆ ಅಷ್ಟೇ. ಅಂದ್ರೆ ವಿದ್ಯಾರ್ಥಿಯ ಓದುವ ಸಾಮರ್ಥ್ಯವನ್ನ ಅಳೆಯುವಂತಹ ಒಂದು ಕೆಲಸ. ಅಂದ್ರೆ ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇರುತ್ತೆ, ಕನ್ನಡ, ಹಿಂದಿ, ಇಂಗ್ಲಿಷ್. ಅಂದ್ರೆ ಸ್ವಲ್ಪ ಸುಲಭ ಆಗಿದೆ. ನಾಲ್ಕೇ ಪ್ರಶ್ನೆ ಲೈನಿಗೆ ಒಂದೊಂದು ಪ್ರಶ್ನೆ ಅಂತ ಹೇಳ್ಬೋದು. ಇನ್ನೇನಾದ್ರೂ ಒಂದ್ಸಲ 2 ಲೈನ್ ಹೆಚ್ಚಿಗೆ ಕೊಡ್ಬೋದು ಅಷ್ಟೇ. ಇಲ್ಲಿ 4 ಮಾರ್ಕ್ಸ್ ಇದು ಆರಾಮಾಗಿ ತಗೋತಾರೆ ಮಕ್ಕಳು. 16ನೇ ಮೇನು ಪತ್ರಂ ಲಿಖತ ಅಂತಿರುತ್ತೆ, ಪತ್ರ ಲೇಖನವನ್ನ. ಇಲ್ಲಿ ಮುಖ್ಯವಾಗಿ 3 ತರದಲ್ಲಿ ಪತ್ರ ಬರೆಯೋದಿರುತ್ತೆ. ಆಯ್ಕೆಗಳಿವೆ ಇಲ್ಲಿ. ಮೊದಲನೇದಾಗಿ ವಿರಾಮ ಪತ್ರ ಬರೆಯೋದು, ಅಂದ್ರೆ ಲೀವ್ ಲೆಟರ್. ಇದನ್ನ ಅವರು 8ನೇ ಕ್ಲಾಸಲ್ಲಿ ಇದ್ದಾಗಲೂ ಅಭ್ಯಾಸ ಮಾಡಿದ್ರು, ಅದೇ ಪ್ರಶ್ನೆ ಬಂದಿತ್ತು ಅವರಿಗೆ. 9ನೇ ಕ್ಲಾಸಲ್ಲಿ ಇದ್ದಾಗಲೂ ಅಭ್ಯಾಸ ಮಾಡಿದ್ದಾರೆ, ಆ ತರ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಅದೇ ರೀತಿಯಲ್ಲಿ 10ನೇ ಕ್ಲಾಸಿಗೆ ಬಂದಾಗಲೂ ವಿರಾಮ ಪತ್ರ ಕಂಟಿನ್ಯೂ ಆಗಿದೆ. ಒಂದು ಪತ್ರ ಆಲ್ರೆಡಿ ಅವ್ರು ಕಲ್ತು 3 ವರ್ಷ ಆಗೋಯ್ತು. ಹೌದಾ? ಪ್ಯಾಟರ್ನ್ ಇಸ್ ಸೇಮ್, ಪತ್ರಲೇಖನ ಪ್ಯಾಟರ್ನ್ ಸೇಮ್ ಆಗುತ್ತೆ. ಈಗ ಲೀವ್ ಲೆಟರ್ ಬರೀಬೇಕು ಅಂತಂದ್ರೆ ಯಾರಿಗೆ ಬರೀಬೇಕು ನೀವು ಲೀವ್ ಲೆಟರ್? ಒಂದು ಕ್ಲಾಸ್ ಟೀಚರ್ಗೆ ಬರೀಬಹುದು, ಹೆಡ್ ಮಾಸ್ಟರ್ಗೆ ಬರೀಬಹುದು, ಪ್ರಿನ್ಸಿಪಾಲ್ ಬರೀಬಹುದು. ಇಷ್ಟೇ ತಾನೆ, ಇಷ್ಟೇ ಬರೆಯುತ್ತೆ. ವಿಷಯ ಬರೀಬೇಕು, ಅದು ಏನ್ ಸಬ್ಜೆಕ್ಟ್ ಇದೆ ಬರ್ಕೊಂಡು ಅದನ್ನ ವಿವರಿಸಬೇಕು, ಆಮೇಲೆ ವಿಶ್ವಾಸಿ ಬರೀಬೇಕು ಅಷ್ಟೇ. ಹೌದು, ಅಷ್ಟೇ. ಅದು ನೀವು ಹೇಳಿದ್ರೆ ಒಳ್ಳೇದು. ಹೇಳಿ ಸರ್. ಅದನ್ನು ಮೊದಲನೇದಾಗಿ ಆ ಒಂದು ಪತ್ರ ಬರೆಯುವಾಗ ಯಾರಿಗೆ ಬರೀಬೇಕು ಆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು. ಒಂದು ಸಲ ಪ್ರಶ್ನೆ ಉದ್ದವಾಗಿರುತ್ತೆ ಅಂತ ಪ್ರಶ್ನೆ ಅಂತ ಹೆದರ್ಕೋಬಾರ್ದು. ಪದಗಳನ್ನು ಹೆಚ್ಚು ಹಾಕಿರ್ತಾರೆ ಅನ್ನೋದು ಬಿಟ್ರೆ ಅಲ್ಲಿ ಯಾರಿಗೆ ಬರೀಬೇಕು ಅನ್ನೋದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಬೇಕು. ಮುಖ್ಯೋಪಾಧ್ಯಾಯರಿಗೆ ಬರೀರಿ ಅಂತ ಹೇಳಿರ್ತಾರೆ, ಇಲ್ಲ ಕಕ್ಷೋಪಾಧ್ಯಾಯ ಅಂದ್ರೆ ಕ್ಲಾಸ್ ಟೀಚರ್ಗೆ ಬರೀರಿ ಅಂತ ಹೇಳಿರ್ತಾರೆ, ಇಲ್ಲದೆ ಹೋದ್ರೆ ಪ್ರಾಚಾರ್ಯ ಅಥವಾ ಪ್ರಾಂಶುಪಾಲ ಅಂತ ಹೇಳಿರ್ತಾರೆ. ಅದು ಯಾರಿಗೆ ಬರೀಬೇಕು ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿ. ಅದಾದ್ಮೇಲೆ ಕಾರಣನೂ ಕೆಲವು ಸಲ ಅವರೇ ಕೊಟ್ಬಿಟ್ಟಿರ್ತಾರೆ. ಗೃಹೇ ಉತ್ಸವ ಅಸ್ತಿ, ಮನೆಯಲ್ಲಿ ಉತ್ಸವ ಇದೆ ಅಂತ ಹೇಳಿರ್ತಾರೆ. ಇಲ್ಲದೆ ಹೋದ್ರೆ ಅನ್ಯಗ್ರಹಂ ಗಮಿಷ್ಯಾಮಿ, ಬೇರೆ ಯಾವುದೋ ಅನ್ಯಗ್ರಾಮಂ ಗಮಿಷ್ಯಾಮಿ, ಬೇರೆ ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ, ಆ ಥರ ಒಂದು ರೀಸನ್ ಕೊಟ್ಟಿರ್ತಾರೆ. ಹಾಗೆ ಅದನ್ನೂ ಓದ್ಕೊಳ್ಬೇಕು. ಏನು ಕೊಟ್ಟಿದ್ದಾರಾ, ಕಾರಣನೇನಾದ್ರು ಅವರೇ ಕೊಟ್ಬಿಟ್ಟಿದ್ದಾರಾ ಅಂತ. ಯಾರಿಗೆ ಬರೀಬೇಕು ಅಂತ ಗೊತ್ತಾಯ್ತು, ಏನ್ ಕಾರಣ ಅಂತ ಗೊತ್ತಾಯ್ತು, ಎಷ್ಟು ದಿವಸ ಅಂತ ಕೊಟ್ಟಿರ್ತಾರೆ. ದಿನದ್ವಯಂ, ಏಕದಿನಂ, ಇಲ್ಲದ್ರೆ ತ್ರಿದಿನಂ, ದಿನತ್ರಯಂ, ಹೀಗೆಲ್ಲ ಇರುತ್ತೆ ವರ್ಡ್ಗಳು. ಇದೆಲ್ಲ ಬಹಳ ಮುಖ್ಯ. ಎಷ್ಟು ದಿವಸ ಇವನು ಅಲ್ಲಿ ಕೇಳಿದ್ದು ದಿನದ್ವಯಂ 2 ದಿವಸ ಕೇಳಿದ್ರೆ ಇವನು ದಿನತ್ರಯಂ ಬರೆದ್ಬಿಟ್ರೆ 3 ದಿವಸ ಕೊಡಿ ಲೀವ್ ಅಂದ್ರೆ ಅಲ್ಲಿ 1 ಮಾರ್ಕ್ಸ್ ಹೊರಟೋಗ್ಬಿಡೋದು. ಈ ಒಂದು ಮುಖ್ಯ ಭಾಗವನ್ನು ನೋಡ್ಕೊಳ್ಬೇಕು. ಆ ವರ್ಡ್ಗಳು, ಆ ಪದಗಳನ್ನೆಲ್ಲ ಗಮನಿಸಿ ನೋಡಿ, ಹೇಗಾದ್ರೂ 15 ನಿಮಿಷ ಮೊದಲು ಕೊಟ್ಟಿದ್ದೆ ಅವರಿಗೆ ಓದ್ಕೊಳ್ಳಿ ಚೆನ್ನಾಗಿ ಪ್ರಶ್ನೆ ಪತ್ರಿಕೆಯನ್ನ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಯಾರಿಗೆ ಬರೀಬೇಕು, ಎಷ್ಟು ದಿವಸಕ್ಕೆ ಲೀವ್ ಲೆಟರ್ ಬರೀಬೇಕು, ಆಮೇಲೆ ಯಾವ ಕಾರಣಕ್ಕಾಗಿ ಬರೀಬೇಕು, ಇದಿಷ್ಟನ್ನು ಸರಿಯಾಗಿ ನೋಡಿಕೊಂಡು ಅದೇ ಪ್ಯಾಟರ್ನ್ ಬಾಡಿ ಇರುತ್ತೆ, ಆ ಬಾಡಿನ ಪ್ಯಾಟರ್ನ್ ಬರೆದ್ಬಿಟ್ಟು ಚೆನ್ನಾಗಿ 5 ಮಾರ್ಕ್ಸ್ ಅಂತ ತಗೋಬಹುದು. ಇನ್ನೊಂದು ಪ್ರಶ್ನೆ ಇರುತ್ತೆ, ಅದೇ ತರ ಆಯ್ಕೆ ಪ್ರಶ್ನೆ. ಇದು ಪುಸ್ತಕ ಪ್ರೇಷಣಾಯ ಪತ್ರಂ ಅಂತ, ಅಂದ್ರೆ ಪುಸ್ತಕವನ್ನ ಕಳಿಸ್ಕೊಡಿ ಅಂತ ಯಾವುದು ಪಬ್ಲಿಕೇಶನ್ಗೆ ಬರೆಯೋದು. ಅದು ಕೂಡ ಹಾಗೇನೆ, ಅಲ್ಲೂ ಪುಸ್ತಕದ ಪಬ್ಲಿಕೇಶನ್ ಯಾವುದು ಅಂತ ಕೊಟ್ಟಿರ್ತಾರೆ. ಇಲ್ಲದೆ ಹೋದ್ರೆ ಯಾವ ಪಬ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ, ಆಮೇಲೆ ಯಾವ ಪುಸ್ತಕ ಅಂತಲೂ ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ನೋಡ್ಕೊಂಡು ಅದನ್ನು ಬರೆದ್ರೆ ಮತ್ತೆ. ಆಮೇಲೆ ವಿದ್ಯಾರ್ಥಿ ತನ್ನ ಹೆಸರನ್ನು ಎಲ್ಲೂ ಕೂಡ ನಮೂದನೆ ಮಾಡೋಗಿಲ್ಲ ಅಲ್ವಾ? ಹೆಸರನ್ನ, ತಂದೆ ಹೆಸರನ್ನ ಹಾಕುವಂಗಿಲ್ಲ, ಆದ್ರೆ ಅವನು ಇನ್ಯಾವುದೋ ಹೆಸರನ್ನ ಹಾಕ್ಬೋದು. ಕೆಲವು ಸಲ ಹೆಸರನ್ನು ಕೊಟ್ಬಿಟ್ಟಿರ್ತಾರೆ ಅಲ್ಲಿ, ಭವಾನ್ ಶರಣ ಅಥವಾ ಶಾರದಾ ಅಂತ ಕೊಟ್ಟಿರ್ತಾರೆ. ನೀವು ಶರಣ ಅಂತ ತಿಳ್ಕೊಬೇಕು, ಇಲ್ಲ ಶಾರದಾ ಅಂತ ತಿಳ್ಕೊಳ್ಬೇಕು ಅಂತ ಕೊಟ್ಟಿರ್ತಾರೆ. ಅವಾಗ ಅದೇ ಹೆಸರನ್ನೇ ಬಳಸ್ಕೋಬೇಕು. ಅದು ಬರಲಿಲ್ಲ 1 ಮಾರ್ಕ್ಸ್ ಹೋಗ್ತದೆ. ಅದಕ್ಕೆ ಅನ್ನಲ್ಲ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಬೇಕು. ಕೆಲವು ಸಲ ದೊಡ್ಡ ಪ್ರಶ್ನೆ ಇರುತ್ತೆ ಅಂತ ಹೆದರ್ಕೊಳ್ಬಾರ್ದು. ಅಂದ್ರೆ 2 ಅಥವಾ 3 ಲೈನಲ್ಲಿ ಕೊಟ್ಟಿರ್ತಾರೆ ಪ್ರಶ್ನೆನ. ನಮಗೆ ಬೇಕಾಗಿದ್ದು ಎಷ್ಟಿದೆ ಅಂತ ಅದನ್ನ ಚೆನ್ನಾಗಿ ನೋಡ್ಕೊಂಡು ಆ ಬೇಕಾಗಿದ್ದನ್ನೇ ಗ್ರಹಿಸಿ ಸರಿಯಾಗಿ ವಿಧಾನದಲ್ಲಿ ಅದನ್ನ ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ ಆಯ್ಕೆಯಲ್ಲಿ, ಧನಂ ಪ್ರೇಷಯತು ಅಂತ. ಅಂದ್ರೆ ತಂದೆಯವರಿಗೆ ಪಿತರಂ ಪ್ರತಿ ಧನಂ ಪ್ರೇಷಯತು ಇತಿ ಪತ್ರಂ ಲಿಖತ ಪ್ರವಾಸಾರ್ಥಂ ಅಂತ ಇರುತ್ತೆ. ನಾವು ನಮ್ಮ ಶಾಲೆಯ ವತಿಯಿಂದ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ, ಪ್ರವಾಸಂ ಗಮಿಷ್ಯಾಮಿ ಅನ್ನೋದು ಕಾಮನ್ ಸೆಂಟೆನ್ಸ್. ಅತಃ 2,000 ರೂಪಾಯಿ 3,000 ರೂಪಾಯಿ 2,000 3,000 ಪ್ರೇಷಯತು ಕಳಿಸಿ ಅಂತ ತಂದೆಯವರಿಗೆ ಪತ್ರ ಬರೆಯೋದಿರುತ್ತೆ. ಅದು ಆರಾಮಾಗಿ ಎಷ್ಟು 1,000 ಕಳಿಸ್ಬೇಕು ತಂದೆಯವರು, ಇವನಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗಿರುತ್ತೆ 1,000, ಅದನ್ನು ಇಲ್ಲೇ ಆಡ್ ಮಾಡುವಂತದ್ದಲ್ಲ. 2,000 ಕೇಳಿದ್ರೆ 2,000ನೇ ಬರೋದು. ತಂದೆಯವರ ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ, ದೆಹಲಿ ನಗರಸ್ಥಂ ಪಿತರಂ ಅಂತ ಹೇಳಿರ್ತಾರೆ. ಸೊ ನಮ್ಮ ತಂದೆ ಈಗ ದೆಹಲಿಲಿದ್ದಾರೆ ಅಂತ ತಿಳ್ಕೊಂಡು ಒಂದು ಅಡ್ರೆಸ್ ಕ್ರಿಯೇಷನ್ ಮಾಡಿ ಆ ಥರದಲ್ಲಿ ಬರೆದು ಪತ್ರವನ್ನು 5 ಮಾರ್ಕ್ಸ್ ತಗೋಬಹುದು. ಹೆಚ್ಚಾಗಿ ಅವರಿಗೆ ವಿರಾಮ ಪತ್ರ ಇದೆಯಲ್ಲ, ಲೀವ್ ಲೆಟರ್,
ಇದು ಮೊದಲೇ ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ, ಅದಂತೂ ಇದ್ದೇ ಇರುತ್ತೆ, ಇದ್ದೇ ಇರುತ್ತಲ್ವಾ? ಅದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಒಂದು 2 ಆಯ್ಕೆಗಳಿರ್ತವೆ ಅವರಿಗೆ, ಯಾವುದರಲ್ಲಿ ಅವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿರ್ತಾರೋ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬಹುದು. 17ನೇ ಮೇನು ಇಲ್ಲಿ ದಶವಾಕ್ಯ ಪ್ರಬಂಧಂ ಲಿಖತ ಅಂತ ಇರುತ್ತೆ. 10 ವಾಕ್ಯಗಳಲ್ಲಿ ಪ್ರಬಂಧವನ್ನು ಬರೆಯೋದು. ಅವರಿಗೆ ಪಠ್ಯ ಪುಸ್ತಕದಲ್ಲಿ ಒಂದು 4 ವಿಷಯಗಳನ್ನು ಕೊಟ್ಟಿದ್ದಾರೆ ಪ್ರಬಂಧ ಅಂತ, ಸ್ವಲ್ಪ ಹಿಂಟ್ಸ್ ಅಂತ. ಆ ಎಲ್ಲಾ ಶಾಲೆಯಲ್ಲೂ ಅಭ್ಯಾಸ ಮಾಡ್ತಿರ್ತಾರೆ, ನೋಡಿ ಈ ಟಾಪಿಕ್ಗಳ ಬಗ್ಗೆ ಪ್ರಬಂಧ ನೀವು ಬರೀಬೇಕು, ಬರೆಸ್ತೀವಿ ನಾವು ಅಂತ ಹೇಳಿ ಅದನ್ನ ಬರೆಸಿ ಅವ್ರನ್ನ ಕರೆಕ್ಷನ್ ಮಾಡಿ ಆಮೇಲೆ ಪುನಃ ಅದನ್ನ ಕೊಟ್ಟು ಅಭ್ಯಾಸವನ್ನು ಮಾಡ್ತಿರ್ತಾರೆ. ಅಲ್ಲಿ 4 ಪ್ರಬಂಧಗಳಿವೆ, ಅದರಿಂದ ಒಂದು ಬಂದೇ ಬರುತ್ತೆ. ಹಾಗಾಗಿ ಅಲ್ಲಿ 4 ಪ್ರಬಂಧಗಳಿವೆ ಅಂತಾದ್ರೆ ಒಂದು ಪರಿಸರ ಮಾಲಿನ್ಯ, ಇನ್ನೊಂದು ಸಂಗಣಕ ಯಂತ್ರ ಕಂಪ್ಯೂಟರ್ ಮೇಲೆ, ಆಮೇಲೆ ಇನ್ನೊಂದು ರಾಷ್ಟ್ರೀಯ ಉತ್ಸವ ಅಂತ ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸು, ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬಂದ್ರೆ ಆಮೇಲೆ ಸಮಾಚಾರ ಪತ್ರಾಣಿ 4ನೇದು. ಈ 4 ಪ್ರಬಂಧಗಳನ್ನ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಬರಬೇಕು. ಅದರಲ್ಲಿ ಒಂದು ಬಂದೇ ಬರುತ್ತೆ. ಉದಾಹರಣೆಗೆ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮೊನ್ನೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪರಿಸರ ಮಾಲಿನ್ಯಂ ಕೇಳಿದ್ದಾರೆ, ಇನ್ನೊಂದು ಮಾದರಿ ಪತ್ರಿಕೆಯಲ್ಲಿ ಸಂಗಣಕ ಯಂತ್ರಂ ಅಂತ ಕಂಪ್ಯೂಟರ್ ಬಗ್ಗೆ ಕೇಳಿದ್ದಾರೆ. ಇದೆರಡು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದೆ. ತಾವು ಮೊದಲು ಪ್ರಶ್ನೆ ಕೇಳಿದ್ರಿ, ಟೆಕ್ಸ್ಟ್ ಬುಕ್ ಇಂದ ಆಚೆ ಏನಾದ್ರೂ ಬರುತ್ತಾ? ಇಲ್ಲ, ಟೆಕ್ಸ್ಟ್ ಬುಕ್ ಇಂದನೇ ಬರುತ್ತೆ. ಅಂದ್ರೆ ಈಗ ಪ್ರಬಂಧ ಗಿಬ್ಬಂಧ ಎಲ್ಲ ಹೊರಗಡೆನೆ ಕೇಳ್ತಿದ್ರು, ಆದ್ರೆ ಕೂಡ ಒಳಗಡೆ ಇರೋದನ್ನೇ ಕೇಳ್ತಿದ್ರು. ಒಂದು ಸಣ್ಣ ಹಿಂಟ್ಸ್ ಮಾತ್ರ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ನಲ್ಲಿ, ಅದನ್ನ ನಾವು ವಿಸ್ತಾರ ಮಾಡಿ ಬರೆಸಿ ಹುಡುಗರಿಗೆ ಅಭ್ಯಾಸ ಮಾಡಿಸಿರ್ತೀವಿ. ಹಾಗಾಗಿ ಅದರಿಂದ ಇನ್ನು ಒಂದೊಂದ್ಸಲ ಜನರಲ್ಲೂ ಬರೋದಿದೆ, ಬಂದ್ರೂ ಈ ಪ್ರಬಂಧದ ಜೊತೆಯಲ್ಲೇ ಬರುತ್ತೆ. ಉದಾಹರಣೆಗೆ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ದೂರದರ್ಶನಂ ಅಂತ ಕೇಳಿದ್ದಾರೆ. ಅದು ಪರಿಸರ ಮಾಲಿನ್ಯ ಜೊತೆಗೆ ದೂರದರ್ಶನ ಕೇಳಿದ್ದಾರೆ. ಇವನು ಪರಿಸರ ಮಾಲಿನ್ಯ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ಗೊತ್ತು ಅವನಿಗೆ. ಬಂದಾಗ ವಿದ್ಯಾರ್ಥಿ ಪರಿಸರ ಮಾಲಿನ್ಯ ಬರಿಬಹುದು. ಇನ್ನು ದೂರದರ್ಶನಂ ಓದೇ ಇಲ್ವಾ, ಅದ್ರ ಬಗ್ಗೆ ಏನೋ ಗೊತ್ತೇ ಇಲ್ವಾ ಅಂದ್ರೆ ಅವನು ಕೂಡ ದೂರದರ್ಶನಂನ 9ನೇ ಕ್ಲಾಸಲ್ಲಿ ಇದ್ದಾಗ ಆ ವಿಷಯ ಬಂದಿತ್ತು ಅವನಿಗೆ, ಅವನು ಅದನ್ನು ಬರೆದಿದ್ದ. ಹಾಗೆ ಅದರ ಒಂದು ಬೇಸ್ ಮೇಲೆ ಇಲ್ಲಿ ಕೇಳಿದ್ದಾರೆ. ಆ ಪ್ರಕಾರದಲ್ಲಿ ಇಲ್ಲ ಅವನು ಸಾಮರ್ಥ್ಯವಿದ್ದ ಅದನ್ನೂ ಬರೀಬಹುದು. 10 ವಾಕ್ಯ ಆರಾಮಾಗಿ ಮಾಡಿ ದೂರದರ್ಶನದಲ್ಲಿ ಚಾನಲ್ಗಳು ಅದು ಇದೆಲ್ಲ ಬರೆದ ವಿಷಯ. ಪ್ರಬಂಧ ಬರೆಯೋದು ಒಂದು ಪ್ಯಾಟರ್ನ್ ಇರುತ್ತಲ್ವಾ? ಈ ಪ್ಯಾಟರ್ನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀರಾ? ಪ್ರಬಂಧದಲ್ಲಿ ಮೊದಲು ಪೀಠಿಕೆ, ಓಕೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬಿಡಿ. ಪ್ರಬಂಧದಲ್ಲಿ ಮೊದಲು ಪೀಠಿಕಾ ಭಾಗ ಅಂತ ಇರುತ್ತೆ, ಆಮೇಲೆ ವಿಷಯ ನಿರೂಪಣಂ ಅಂತ ಇರುತ್ತೆ, ಆಮೇಲೆ ವಿಷಯ ಸಮಾಪ್ತಿ ಅಂತ ಇರುತ್ತೆ. ಪೀಠಿಕಾ ಅಂದ್ರೆ ಇಂಟ್ರೊಡಕ್ಷನ್. ಮೊದಲು ಈ ಪ್ರಬಂಧವನ್ನು ಬರೆಯುವಾಗ ಒಂದು ಸ್ವಲ್ಪ ಪೀಠಿಕೆ. ಉದಾಹರಣೆ ರಾಷ್ಟ್ರೀಯ ಉತ್ಸವ ಅಂತ ಬರೆಯುವಾಗ ನಮ್ಮ ದೇಶದಲ್ಲಿ ಉತ್ಸವಗಳನ್ನು ಆಚರಿಸೋದು ಬಹಳ ಖುಷಿಕರವಾದ ವಿಚಾರ. ಇದರಲ್ಲಿ 2 ರೀತಿಯ ಉತ್ಸವಗಳಿವೆ, ರಾಷ್ಟ್ರೀಯೋತ್ಸವ, ಧಾರ್ಮಿಕೋತ್ಸವ ಅಂತ. ಧಾರ್ಮಿಕೋತ್ಸವವನ್ನು ಮನೆಗಳಲ್ಲಿ ಆಚರಿಸಲಾಗುತ್ತೆ. ರಾಷ್ಟ್ರೀಯೋತ್ಸವವನ್ನು ಆ ಶಾಲೆ, ಕಾಲೇಜು, ಮಹಾವಿದ್ಯಾಲಯಗಳು, ಆಮೇಲೆ ಸರ್ಕಾರಿಯ ಕಚೇರಿಗಳು ಇಂಥಲ್ಲೆಲ್ಲ ನಡೆಸಲಾಗುತ್ತೆ ಅಂತ ಹೇಳಿಕೊಂಡು ಈಗ ನಾವು ಇದಕ್ಕೆ ಬರೋಣ. ಇದು ಪೀಠಿಕೆ, ಇದು ಇಂಟ್ರೊಡಕ್ಷನ್. ಸರಿ. ಇದಾದ ಮೇಲೆ ಅವನು ಯಾವುದು ತೆಗೆದುಕೊಂಡಿರ್ತಾನೆ, ರಾಷ್ಟ್ರೀಯೋತ್ಸವದಲ್ಲಿ ಕೊಟ್ಟಿದ್ರೆ ತಗೊಂಡು, ಗಣರಾಜ್ಯೋತ್ಸವ ಕೊಟ್ಟಿದ್ರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಕೊಟ್ಟರೆ ಸ್ವಾತಂತ್ರ್ಯೋತ್ಸವ, ಇವೆರಡನ್ನು ಪ್ರಧಾನವಾಗಿ ನಾವು ಆಚರಿಸ್ತೇವೆ. ಎರಡನ್ನೂ ಬರೀಬೇಕಾಗುತ್ತೆ, ಒಂದು ಬರೋದು ಸಾಕ? ಒಂದು ಬರೆದ್ರು ಸಾಕು. ನಿನಗೆ ಚಾಯ್ಸ್ ಬಿಟ್ಟಿದ್ದು. ಹೌದು, ಕಣ್ಣು 2 ಬರಿತಿದ್ರು ಬರಿಬಹುದು, ಸಂತೋಷ. ಹೌದು, ಸಂತೋಷ. ಆದ್ರೆ ಕರೆಕ್ಟ್ ಆಗಿ ಬರಿಬೇಕಲ್ವಾ? ಆಗಸ್ಟ್ 15th ಅಂತಂದ್ರೆ ಅವನು ಗಣರಾಜ್ಯೋತ್ಸವ ಕನ್ಫ್ಯೂಷನ್ ಆಗೋದು ಬೇಡ. ಅಂದ್ರೆ ಎಕ್ಸಾಮ್ ಬರೆಯೋ ಗಾಬರಿಲಿ ಪಾಪ ಅವ್ನು ಬರ್ದಿರ್ತಾನೆ, ಆದ್ರೆ ಡೇಟ್ ವ್ಯತ್ಯಾಸ ಆಗ್ಬಿಟ್ರೆ ಈಗ ವ್ಯಾಲ್ಯೂಯೇಟ್ ಮಾಡೋರು ಏನ್ ಮಾಡ್ತಾರೆ, ಪಾಪ ಬರದವನೇ ಅಂತ ಮಾರ್ಕ್ಸ್ ಕೊಡಕ್ಕಾಗೋದಿಲ್ಲ, ತಪ್ಪಾಗ್ಬಿಟ್ಟಿದೆ. ಹೌದು, ಖಂಡಿತ ಆ ತರದಲ್ಲಿ. ಹಾಗಾಗಿ ಗಣರಾಜ್ಯೋತ್ಸವ ಕೇಳಿದಾಗ ಗಣರಾಜ್ಯೋತ್ಸವ ಬರೀ, ಸ್ವಾತಂತ್ರ್ಯೋತ್ಸವ ಕೇಳಿದ ಸ್ವಾತಂತ್ರ್ಯೋತ್ಸವ ಬರೀ. ಯಾವುದನ್ನ ಹೆಚ್ಚು ಕೇಳಿದಾರೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಬರೀಬೇಕು. ಇನ್ನೊಂದನ್ನು ಬರೀಬಾರ್ದು ಅಂತ, ಇನ್ನೊಂದನ್ನು 3-4 ಮಕ್ಕಳು ಇದನ್ನೂ ಆಚರಿಸಲಾಗತ್ತೆ ಅಂತ ಬರೆದ್ರು. ಅದು ಅಡಿಷನ್, ಅದು ತಿಳ್ಕೊಂಡಿದ್ದಾನೆ ವಿಚಾರ, ಚೆನ್ನಾಗಿ ಗೊತ್ತಿದೆ ಅವನಿಗೆ ಅಂತ. ವಿಷಯ ಮುಗಿದ್ಮೇಲೆ, ಇಲ್ಲ ವಿಷಯ ವಿವರಣೆ ಕೊಟ್ಟಾದ್ಮೇಲೆ ವಿಷಯ ಮುಗಿದು ಈ ರೀತಿಯಲ್ಲಿ ನಾವು ಉತ್ಸವಗಳನ್ನ ಮಹತ್ವನ ತಿಳ್ಕೊಂಡು ಆಚರಿಸಬೇಕು. ಇದನ್ನು ತಪ್ಪಿಸ್ತಾ ಹೋಗಬಾರ್ದು. ಇದೊಂದು ಟ್ರೆಡಿಷನ್. ಈಗ ಬರೆದು ಒಂದು ಸಮಾಪ್ತಿ ಮಾಡಿಬಿಟ್ರೆ ಇದರಲ್ಲಿ ಆರಾಮಾಗಿ 5 ಮಾರ್ಕ್ಸ್ ತಗೋತಾರೆ ಅಲ್ವಾ ಸರ್? ಓಕೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಎಲ್ಲ ಹೇಳ್ಬಿಟ್ರೆ, ಈಗ ಇನ್ನೊಮ್ಮೆ ನಾವು ಏನಾದ್ರು ಯೋಚನೆ ಮಾಡೋದಾದ್ರೆ 1 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡೋದು ಬೇಡ. ನೀವು ಆಗ್ಲೇ ಕೂಡ ಹೇಳಿದ್ರಿ, ಫಸ್ಟ್, ಸೆಕೆಂಡ್, ಥರ್ಡ್ ಮೇನ್ ಒಂದೊಂದು ಅಂಕದ ಪ್ರಶ್ನೆಗಳಿಗೆ ಎಲ್ಲಿ ಬೇಕಾದ್ರೂ ಕೊಡಬಹುದು. ಅದಕ್ಕೆ ಇಡೀ ಪಾಠವನ್ನು ನಾವು ಓದಲೇಬೇಕು ಅಲ್ವಾ? ಆ ನಿಟ್ಟಿನಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಬರೋದಾದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನೀವು ಹೇಳಿದ್ರಿ. ಇನ್ನೊಮ್ಮೆ ಕೆಲವೊಂದು ಪ್ರಶ್ನೆಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಬರ್ಬೋದು ಅಂತ ಹೇಳ್ಬಿಡಿ, ಅದನ್ನ ಅವರು ಗುರುತು ಮಾಡ್ಕೊಬಿಡ್ಲಿ ಅವರು. ಈಗ 2 ಅಂಕದ ಪ್ರಶ್ನೆಗಳು ಲಘುತ್ತರಂ ಲಿಖತ ಅಂತ ನಾವು 4ನೇ ಮೇನಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಗಮನಿಸತಕ್ಕಂಥ ಪಾಠಗಳು, ಎಲ್ಲ ಪಾಠಗಳಲ್ಲೂ ಏನಿಲ್ಲ ಈ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳಿಲ್ಲ. ಕೆಲವು ಪಾಠಗಳಲ್ಲಿವೆ. ಉದಾಹರಣೆ ವಿವೇಕೋದಯ, ಮಂಥರಾ ನಿರ್ಮಮಂತ, ಸುಭಾಷಿತಾನಿ, ಆರೋಗ್ಯ ಸೂತ್ರಾಣಿ, ತ್ಯಾಗಧನ, ಕರ್ಣಭಾರಂ ಅಂತ. ಇಷ್ಟು ಪಾಠಗಳಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳು ಇವೆ. ಇದು ಬಿಟ್ರೆ ಇನ್ನು ಕೆಲವು ಪಾಠಗಳಲ್ಲಿ ಒಂದೊಂದು ಪ್ರಶ್ನೆ ಇದೆ. 3 ಮಾರ್ಕ್ಸಿನ ಪ್ರಶ್ನೆಗಳು ಅಲ್ಲೇ ಇರೋದ್ರಿಂದ ಅಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಕೇಳ್ಬಿಟ್ಟಿರ್ತಾರೆ. ಹಾಗಾಗಿ 2 ಮಾರ್ಕ್ಸಿನ ಪ್ರಶ್ನೆಗಳು ಅಲ್ಲಿಂದನೇ ಕೇಳಲ್ಲ. ಹಾಗಾಗಿ ಇಷ್ಟು ಪಾಠಗಳ ಮೇಲೆ 2 ಮಾರ್ಕ್ಸಿನ ಪ್ರಶ್ನೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಹೇಗೆಂದ್ರೆ ನಾವು ಒಂದು ಸುಲಭ ವಿಧಾನದಲ್ಲಿ ಹೇಳಿದ್ದಾರೆ. ಈಗ ಮಾರ್ಕೆಟಿಗೆ ಹೋಗುವಾಗ ದುಡ್ಡನ್ನು ಇಟ್ಕೊಂಡು ಹೋಗಬೇಕು. ದುಡ್ಡನ್ನು ಮೇಲ್ ಜೇಬ್ನಲ್ಲಷ್ಟು, ಸೈಡ್ ಜೇಬ್ನಲ್ಲಷ್ಟು, ಸೇಫ್ಟಿ ಜೇಬ್ನಲ್ಲಷ್ಟು, ಆಮೇಲೆ ಇನ್ನೂ ದುಡ್ಡಿದೆ ಅಂತಾದರೆ ಪರ್ಸ್ನಲ್ಲಿ ಇಟ್ಟು ಬ್ಯಾಗ್ನೊಳಗೆ ಹಾಕಿ ಜಿಪ್ ಹಾಕುವಂಥದ್ದು ವ್ಯವಸ್ಥೆ. ಇಷ್ಟು ಮಾಡ್ಕೊಂಡು ಹೋಗ್ಬೇಕು.
ತಕ್ಷಣ ಬೇಕು ದುಡ್ಡು ಅಂದರೆ ಮೇಲ್ಜೇಬಿಂದ ಎತ್ತಿ ಕೊಡುವಂಥ ಖರ್ಚಿಗೆ. ಸ್ವಲ್ಪ ದುಡ್ಡು ಜಾಸ್ತಿ ಏನೋ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ಸೈಡ್ ಜೇಬಿಂದ ತೆಗೆಯೋದು, ಸೇಫ್ಟಿ ಜೇಬಿಂದ ತೆಗೆಯುವಂಥದ್ದು ಅಂಥ ಸಂದರ್ಭ ಇದ್ರೆ ತೆಗೆಯೋದು. ನನ್ನ ಪ್ರಕಾರ ಈ ಬ್ಲೂ ಪ್ರಿಂಟನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಮೇಲ್ಜೇಬಿನಿಂದನೇ ಅಥವಾ ಸೈಡ್ ಜೇಬಿನಿಂದನೇ ಪ್ರಶ್ನೆಗಳು ಬರೋ ಥರ, ದುಡ್ಡು ಖರ್ಚು ಮಾಡೋ ಥರ. ಹಾಗಾಗಿ ಅವರು ಆರಾಮಾಗಿ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಓದ್ಕೊಂಡು 1 ಮಾರ್ಕ್ಸಿನ ಪ್ರಶ್ನೆ ತರೋವಾಗಿ ಓದಬೇಕು ಅವರು. 2, 3, 4, 5ಕ್ಕೆ ಅಲ್ಲಲ್ಲಿ ಹೇಳಿದ್ದಾರೆ, ಅದನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಮೇಲ್ ಜೇಬಿಂದು ಸೈಡ್ ಜೇಬಿಂದು ದುಡ್ಡೇ ಸಾಕಾಗತ್ತೆ ಮಾರ್ಕೆಟಲ್ಲಿ. ಪಾಸ್ ಆಗ್ಲಿಕ್ಕೆ ಸಮಸ್ಯೆನೇ ಇಲ್ಲ, ಮೇಲ್ ಜೇಬೇ ಸಾಕು. ಹೌದು, ಅದರಲ್ಲಿ ಆರಾಮಾಗಿ ಡಿಸ್ಟಿಂಕ್ಷನ್ನೇ ತಗೋಬರ್ತಾರೆ. ಫಸ್ಟ್ ಕ್ಲಾಸ್ ಅಂತೂ ಗ್ಯಾರಂಟಿ. 60 ಮಾರ್ಕ್ಸಿಗೆ ಯಾವ ಸಮಸ್ಯೆನೂ ಇಲ್ಲ. ಈಗ ಗ್ರಾಮರ್ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ಗಮನ ಹರಿಸ್ಬೋಣ, ಯಾಕಂದ್ರೆ ಗ್ರಾಮರ್ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ರಶ್ನೆಗಳಿದಾವಲ್ವಾ. ಮೇನ್ಗಳು ಸಂಬಂಧಪಟ್ಟಂಗೆ ಮಾತಾಡ್ತಾ ಕೆಲವೊಂದು ಗ್ರಾಮರ್ಗಳು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ನೀವು ಹೇಳ್ಕೊಟ್ಟಿರ್ತೀರಿ, ಆದ್ರೆ ಗೊಂದಲನೋ ಇಲ್ಲ ಭಯನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಪ್ಪು ಬರೆಯೋ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ಯಾವ್ದು ಇಂಪಾರ್ಟೆಂಟ್ ಆಗಿ ಬರುತ್ತೆ ಆ ಪದಗಳನ್ನ ಹೇಳಿ ಒಂದ್ ಸ್ವಲ್ಪ ವಿವರಣೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಈಗ 5ನೇ ಮೇನಲ್ಲಿ ಗ್ರಾಮರ್ ಪ್ರಶ್ನೆಗಳಿವೆ. 4 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟು 8. ಅಲ್ಲಿ ಸಂಧಿ, ಸಮಾಸ, ಕೃದಂತ, ಪ್ರಯೋಗ ಅಂತ 4 ವಿಭಾಗಗಳಿವೆ. ಸಂಧಿಯಲ್ಲಿ ಅವರಿಗೆ ಒಂದು ಪಾಠ ಇದೆ, ವಿಸರ್ಗ ಸಂಧಿ ಅಂತ. ಆ ವಿಸರ್ಗ ಸಂಧಿ, ವಿಸರ್ಗದ ಮೇಲೆ ಸಂಧಿಯನ್ನ ಮಾಡುವಂಥದ್ದು. ಅಲ್ಲಿ ಒಂದು 15 ಉದಾಹರಣೆಗಳಿವೆ. ಆ 15 ಉದಾಹರಣೆಗಳಿಂದಲೇ ಒಂದು ಪದ ಗ್ಯಾರಂಟಿಯಾಗಿ ಬರುತ್ತೆ. 15 ಪದಗಳಲ್ಲಿ ಒಂದು ಪದ ಅಲ್ಲಿಂದಾನೇ ಬರುತ್ತೆ. ಯಾಕಂದ್ರೆ ಅದು ಪ್ರತ್ಯೇಕವಾಗಿ ಸಂಧಿಗೆ ಒಂದು ಪಾಠ ಇಟ್ಟುಬಿಟ್ಟಿದ್ದಾರೆ. ಅಲ್ಲಿಂದ ಪ್ರಶ್ನೆ ಕೇಳಲೇಬೇಕು ಅವರು. ಹಾಗಾಗಿ ಅದನ್ನು ಬಿಡುವ ಹಾಗಿಲ್ಲ. ಅಲ್ಲಿ 15 ಪದಗಳನ್ನ ಅವನು ತರೋ ಆಗ್ಬಿಟ್ರೆ, ಸರಿಯಾಗಿ ಮಾಸ್ಟರ್ ಆಗ್ಬಿಟ್ರೆ, ಅದರಲ್ಲಿ ಒಂದು ಪದ, ಒಂದು ಸಂಧಿ, 1 ಮಾರ್ಕ್ಸ್ ಬಂತು ಅಲ್ಲಿ. ಇನ್ನೊಂದು ಬೇರೆ ಬೇರೆ ಪಾಠಗಳಲ್ಲಿ ಒಂದು 4-5 ಲೆಸನ್ಗಳಿವೆ. ಅಲ್ಲಲ್ಲಿ ಒಂದು 2-3 ವರ್ಡು, 3 ವರ್ಡು, 4 ವರ್ಡು ಈ ತರ ಸಂಧಿ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಆ ಪಾಠಗಳು ಎಲ್ಲಿದೆ ಅಂತ ಹುಡುಕಿ 3 ಲೆಸನ್ ಅಲ್ಲಿ ಇರೋದು. ಅದರಲ್ಲೂ ಒಂದು ಪಾಠ ಇದೆ, ಭಾರತೀಯ ವಿಜ್ಞಾನಂ ಅಂತ, ಅಲ್ಲಿ ಸ್ವಲ್ಪ ಹೆಚ್ಚಿದೆ. ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಒಟ್ಟಾರೆ ಇಲ್ಲಿ ಒಂದು 15 ವರ್ಡು, ಅಲ್ಲಿ ಒಂದು 10 ವರ್ಡು ಎಲ್ಲ ಸೇರಿಸಿ ಪಾಠಗಳನ್ನು ಒಂದು 25 ವರ್ಡಿಗೆ ಸಂಧಿ ಪದಿ ಬಿಡಿಸಿ ಬರೆಯಿರಿ ಕಲ್ತು ಬಿಟ್ರೆ ಅವನಿಗೆ 2 ಮಾರ್ಕ್ಸು ತಪ್ಪದೇ ಇಲ್ಲ. ಅದಾದ್ಮೇಲೆ ಸಮಾಸನೂ ಹಾಗೆ. ಸಮಾಸ ಅಂತ ಒಂದು ಪಾಠ ಇದೆ, ಅವ್ಯಯಭಾವ ಸಮಾಸ, ಬಹುವ್ರೀಹಿ ಸಮಾಸ ಅಂತ 2 ಪ್ರಧಾನ ಸಮಾಸಗಳಿಗೆ ಒಂದು ಪಾಠ ಇದೆ. ಇನ್ನು ಉಳಿದ ಸಮಾಸಗಳನ್ನೆಲ್ಲರೂ 9ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲಿ ಕಲ್ತ್ಕೊಂಡ್ ಬಂದಿದ್ದಾರೆ. ಆದ್ರೆ ಈ ವರ್ಷ ಅವರಿಗೆ ಟೆಕ್ಸ್ಟ್ ಬುಕ್ ನಲ್ಲಿ ಸಮಾಸದ ಪಾಠದಲ್ಲಿರೋದು ಒಂದು ಅವ್ಯಯಭಾವ, ಬಹುವ್ರೀಹಿ ಅಂತ 2 ಸಮಾಸಗಳು. ಅಲ್ಲಿ ಪಾಠನೂ ಇದೆ, ಅಲ್ಲಿ ಒಂದು 10-12 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದು ಒಂದು ಬರಲೇಬೇಕು ಕ್ವಶನ್ ಪೇಪರ್ನಲ್ಲಿ. ಹಾಗಾಗಿ ಆ 12 ಪದಗಳು ಸರಿಯಾಗಿ ಅಧ್ಯಯನ ಮಾಡಿಬಿಟ್ರೆ ಆ ಪಾಠದಲ್ಲಿ ಬಂದಿರೋದು ಆರಾಮಾಗಿ ಮಾರ್ಕ್ಸ್ 1 ಬಂತು. ಆಮೇಲೆ ಇನ್ನೊಂದು 3-4 ಲೆಸನ್ ಇವೆ. ಕರ್ಣಭಾರಂ, ಮಾರುತೆ, ಮಹಿಮಾ, ಅಭಯದಾನಿ, ತ್ಯಾಗದಾನ ಅಂತ ಪಾಠಗಳಿವೆ. ಅದರಲ್ಲಿ 2-2, 3-3 ವರ್ಡ್ ಕೊಟ್ಟಿದ್ದಾರೆ. ಟೋಟಲ್ ಒಂದು 10-12 ವರ್ಡ್ ಆಗುತ್ತೆ ಅಲ್ಲಿ. ಅದಷ್ಟನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಅಲ್ಲಿಂದನೂ 1 ಮಾರ್ಕ್ಸ್ ಬಂತು. ಆರಾಮಾಗಿ ಎಲ್ಲೂ ಹೋಗಲ್ಲ ಮಾರ್ಕ್ಸ್. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಬೇರೆ ಭಾಷೆ ಅಂದ್ರೆ ಕನ್ನಡ, ಇಂಗ್ಲಿಷ್ ನಾವು ಹೇಳೋದಾದ್ರೆ ಹೊರಗಡೆಯಿಂದಲೂ ಕೇಳುವ ಸಾಧ್ಯತೆಗಳು. ಆದ್ರೆ ನೀವು ಆಗ್ಲೇ ಕೂಡ ಹೇಳಿದ್ರಿ, ಸಂಸ್ಕೃತ ಭಾಷೆಯಲ್ಲಿ ಇರುವಂತದ್ದು ಹೊರಗಡೆ ಕೇಳೋದು ತುಂಬಾ ಕಡಿಮೆ. ಇರುವ ಪಠ್ಯದಲ್ಲಿ ಇರುವಂತಹ ಗ್ರಾಮರ್ಗಳನ್ನೇ ಕೇಳುವಂಥದ್ದು, ಅಲ್ಲಿರುವ ಪ್ರಶ್ನೆಗಳನ್ನೇ ಕೇಳುವಂಥದ್ದು, 1-2 ಆಚೆ ಅಂದ್ರೆ 100 ಅಂಕಕ್ಕೆ ಒಂದು 10 ಅಂಕವನ್ನ ಆಚೆ ಕೇಳಬಹುದೇನೋ ಬಿಟ್ರೆ 90 ಅಂಕವನ್ನ ಪಠ್ಯದ ಮುಖಾಂತರನೇ ಕೇಳೋದ್ರಿಂದ, ಗ್ರಾಮರು ಅಲ್ಲೇ ಕೇಳೋದ್ರಿಂದ ನೀವಾಗ್ಲೇ ಕೂಡ ಈಗಾಗಲೇ ನಮ್ಮ ಶಿಕ್ಷಕರೆಲ್ಲ ಹೇಳ್ಕೊಟ್ಟಿರ್ತಾರೆ ಏನ್ ಮಾಡಬೇಕು, ಏನ್ ಬರಿಬೇಕು ಅಂತ. ಪ್ಯಾಟ್ರನ್ ಕೂಡ ಹಾಗೆ ಇದೆ. ಏನು ಬರುತ್ತೆ, ಎಷ್ಟು ಬರುತ್ತೆ ಅಂತ ಆಗಲೇ ಕೂಡ ನಿಗದಿ ಆಗಿರೋದ್ರಿಂದ ಆ ಪ್ಯಾಟರ್ನ್ ಮುಖಾಂತರ ನೋಡ್ಕೊಂಡು ಹೋಗ್ಬಿಟ್ರೆ ವಿದ್ಯಾರ್ಥಿಗಳು ನೀವು ಹೇಳ್ದಂಗೆ ಕಣ್ಣು ಮುಚ್ಕೊಂಡು 60 ಅಂಕ ತಗೋಬಹುದು, ಆರಾಮಾಗಿ ತಗೋಬಹುದು. ಕಣ್ಣು ಬಿಟ್ರೆ 100 ತಗೋಬೋದೇನೋ. 100 ತಗೋಬಹುದು. ಅಂದ್ರೆ 90 ಅಂತೂ ನಾನು ಹೇಳೋದಾದ್ರೆ 60 ಮಾರ್ಕ್ಸ್ ಆರಾಮ ತಗೋತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ 60 ಬರುತ್ತೆ. ಆ ಥರದ ಇದೆ ಈ ಒಂದು ಪ್ಯಾಟರ್ನ್. ಅದಾದ್ಮೇಲೆ ಇನ್ನು 85 ಡಿಸ್ಟಿಂಕ್ಷನ್ ಸ್ವಲ್ಪ ಈ ತರದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಓದ್ಕೊಂಡ್ಬಿಟ್ಟು 85 ಮೇಲೆ ಬರುತ್ತೆ. ಸ್ವಲ್ಪ ಕಷ್ಟನೂ ಇರ್ಬೇಕಲ್ವಾ? ಹೌದು, ಕಷ್ಟ. ಫಸ್ಟ್ 1 ಮಾರ್ಕ್ಸಿನ ಪ್ರಶ್ನೆಗಳು ಏನಿರ್ತವೆ, ಆ 1 ಮಾರ್ಕ್ಸಿನ ಪ್ರಶ್ನೆಗಳು ಸಮಗ್ರವಾಗಿ ಇಡೀ ಪುಸ್ತಕದಲ್ಲಿ ಬರೋದ್ರಿಂದ ಅದು ಅಷ್ಟನ್ನ ಆನ್ಸರ್ ಮಾಡ್ಲಿಕ್ಕೆ ಯೋಗ್ಯ ಆದ್ರೆ ಅದಷ್ಟು ತಗೋಬಹುದು. 90 ಮೇಲೆ ಅಂದ್ರೆ 85 ಮೇಲೆ ಆವಾಗ ಆರಾಮಾಗಿ 100 ಬರುತ್ತೆ. ಅಲ್ಲಿಂದನೇ 90ರವರೆಗೆ ಹರಡಲಿಲ್ಲ. 90ರಿಂದ 100 ಬರ್ತಾರೆ ನೋಡಿ. ಅದು ಒಂದೊಂದು ಕೂಡ ಒಂದು ಮಾರ್ಕ್ಸು ಕೂಡ ಅವನು ತುಂಬಾ ಸಾಮರ್ಥ್ಯಶಾಲಿ ಮಾತ್ರ ಪಡ್ಕೊಳ್ಬಲ್ಲ. ಮುಂದಿನ ಗ್ರಾಮರ್ನಲ್ಲಿ ಕೃದಂತ ಪದ ಅಂತ, ಇದು ಗ್ರಾಮರ್ ಭಾಗದಲ್ಲೇ ಈಸಿ ಪ್ರಶ್ನೆಗಳಿವು. ಈ ಕೃದಂತ ಅಂದ್ರೆ ಒಂದು ವಾಕ್ಯದಲ್ಲಿ ಕೃದಂತ ಪದವನ್ನ ಆಯ್ಕೆ ಮಾಡುವಂತ ಒಂದು ಪಾಠ ಇದೆ ಕೃದಂತ ಅಂತ. ಅಲ್ಲಿ ಒಂದು 15 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಅದನ್ನು ಓದಿ ಅದನ್ನ ಮತ್ತೆ ಮತ್ತೆ ಪರೀಕ್ಷೆಗೆ ಕೇಳಿ ಅದನ್ನ ಮಾಸ್ಟರ್ ಮಾಡಲಾಗಿದೆ. ಅದರಲ್ಲಿ ಅಲ್ಲಿಂದನೇ ಒಂದು ಸೆಂಟೆನ್ಸ್ ಬರುತ್ತೆ, ಅಥವಾ 1 ಅಥವಾ 2 ಬರುತ್ತೆ. ಇನ್ನೂ ಒಂದು ಪಾಠ 1-2 ಲೆಸನ್ ಇದೆ. ಆ 2 ಲೆಸನ್ ಅಲ್ಲಿ ಒಂದು 2 ಸೆಂಟೆನ್ಸ್ ಇದೆ. ಇದಿಷ್ಟು ಪಕ್ಕಾಗಿ ಒಂದು 15 ಸೆಂಟೆನ್ಸ್ ಅನ್ನ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಆರಾಮವಾಗಿ ಅವನಿಗೆ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಬರೆಯುವಂಥದ್ದು ಏನೂ ಇಲ್ಲ, ಕಣ್ಣು ದೃಷ್ಟಿ. ಇಲ್ಲಿ ಕೃದಂತ ಪದ ಯಾವುದು ಸರಿಯಾಗಿ ನೋಡುವುದು, ನೋಡಲಿಕ್ಕೂ ಒಂದು ಹಿಂಟ್ಸ್ ಇದೆ. ಒಂದು ತುದಿಯನ್ನ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದ್ರೆ ಒಂದೊಂದು ಪ್ರತ್ಯಯಗಳಿವೆ, ಸಫಿಕ್ಸ್ ಅಂತ ಕರೀತಾರೆ. ಪಠಿ ತವಾನ್ ಅಂತ ಇರುತ್ತೆ. ಅಲ್ಲಿ ತವಾನ್ ಅನ್ನೋದು ನಾನು ಸುಮ್ಮನೆ ತಮಾಷೆಗೆ ಹೇಳೋದಿದೆ.
ನೀವು ತವಾ ಹಿಡ್ಕೊಂಬಿಡಿ ನಿಮ್ಗೆ ದೋಸೆ ಸಿಗತ್ತೆ ಅಂತ. ಅಂದ್ರೆ ತವಾ ಅಂತಂದ್ರೆ ಅದು ಇದು ಸಫಿಕ್ಸ್, ಅದು ಓಕೆ, ತವಾನ್ ಅನ್ನೋದು. ಸೊ ಆ ಪದ ಎಲ್ಲಿದೆ ಅಂತ ಹುಡುಕ್ರೆ ಒಂದು ಮಾರ್ಕ್ಸ್ ಬಂದ್ಬಿಡ್ತಲ್ಲ, ಅದು ಹುಡುಕಿ ಇಂಥದ್ದಿದೆ ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಸರಿ. ಹಾಗಾಗಿ ಇಷ್ಟು ಈಸಿಯಾಗಿ ಕೆಲವು ಸಲ ಮಾರ್ಕ್ಸ್ ಅನ್ನು ತಗೋಬಹುದು. ಇದು ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಹೆಚ್ಚಿಗೆ ಅಧ್ಯಯನ ಬೇಡ, ಕಣ್ ದೃಷ್ಟಿ ಚೆನ್ನಾಗಿದೆ ಅನ್ನೋನು ಆರಾಮಾಗಿ ತಗೋತಾನೆ. ಸ್ವಲ್ಪ ನಾಲೆಜ್ ಇರಬೇಕು, ಆದ್ರಿಂದ ಆರಾಮಾಗಿ ತಗೋಬಹುದು 2 ಮಾರ್ಕ್ಸ್. ಇದು ಕೂಡ ನಿಗದಿತವಾದಂಥ ಪ್ರಶ್ನೆಗಳೇ, ಪಾಠದಲ್ಲಿ ಬಂದಿರೋದೇ ಇದು. ಆಮೇಲೆ ಪ್ರಯೋಗ ಇದು ಸ್ವಲ್ಪ ಟಾಸ್ಕ್ ಮಕ್ಕಳಿಗೆ, ಇದನ್ನ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ಮಕ್ಕಳು. ಪ್ರಯೋಗ ಅಂದ್ರೆ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್. ಇದು ಕೂಡ ಪುಸ್ತಕದಲ್ಲಿ ಬಂದಿರತಕ್ಕಂಥದ್ದೇ ಇದು. ಅಂದ್ರೆ ಪ್ರಯೋಗ ಅಂತ ಒಂದು ಪಾಠ ಇದೆ, ಅದರಿಂದನೇ ಬರೋದು. ಆದ್ರೆ ಇದನ್ನು ಯಾರು ಸುಲಭವಾಗಿ 2 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ನಾನು ಹೇಳಿದ್ನಲ್ಲ 90 ಗಡಿ ದಾಟದ ಮೇಲೆ 100 ಒಳಗೆ ಏನು 10 ಮಾರ್ಕ್ಸ್ ಇದೆ, ಈ ತರದ ಒಂದು ಕಠಿಣ ಪ್ರಶ್ನೆ ಇದೆ. ಆದ್ರೆ ಇದನ್ನು ಕೇಳಲೇಬೇಕು ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ. ಅದರಲ್ಲೂ ಕೂಡ ಒಂದು 15-20 ಸೆಂಟೆನ್ಸ್ ಇದೆ, ವಾಕ್ಯಗಳು ಪ್ರಯೋಗ ಪಾಠದಲ್ಲಿ. ಅದನ್ನು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ, ಯಾವ ವಿಭಕ್ತಿಯಿಂದ ಬದಲಾಗಿದೆ, ಯಾವ ಪದ ಬಂದಾಗ ಯಾವ ವಿಭಕ್ತಿಯನ್ನು ಬಳಸಬೇಕು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಕ್ರಿಯಾಪದವನ್ನು ಪ್ಯಾಸಿವ್ ವಾಯ್ಸಿಗೆ ಹೋದಾಗ ಕ್ರಿಯಾಪದ ಹೇಗೆ ಚೇಂಜ್ ಆಗುತ್ತೆ, ಇದನ್ನೆಲ್ಲ ಸರಿ ಅಧ್ಯಯನ ಮಾಡಿದ್ರೆ ಆರಾಮಾಗಿ ಬರೀಬಹುದು. ಟಾಸ್ಕ್ ಹೌದು ಮಕ್ಕಳಿಗೆ, ಆದ್ರೆ ಅಚೀವ್ ಮಾಡ್ಬೋದು. ಅಂದ್ರೆ ಕಷ್ಟ ಇದೆ, ಪರಿಹಾರ ಮಾಡ್ಕೊಳಕ್ ಏನಿಲ್ಲ, ಮಾಡ್ಕೋಬಹುದು, ಅವ್ರು ಓದಬೇಕು ಅಷ್ಟೇನೆ. ಅದೇ 85-90 ಆರಾಮಾಗತ್ತೆ. 90ರಿಂದ 100 ಸ್ವಲ್ಪ ನೋಡಿ ಎಫರ್ಟ್ ಹಾಕದೆ ಹೋದ್ರೆ 100 ಬರಲ್ಲ, ಯಾವುದೇ ವಿಷಯದಲ್ಲೂ ಬರಲ್ಲ. ನಿಜ. ನಮ್ಗೆ ಅಷ್ಟು ಕಷ್ಟ ಬರಬೇಕು, ನಾವು ಅಷ್ಟು ಪ್ರಯತ್ನ ಮಾಡ್ಬೇಕು ಖಂಡಿತವಾಗ್ಲು. ಇದು ಬಿಟ್ಟರೆ ಅನುವಾದ ಪಾರ್ಟು, ಅದೇ ಹೇಳಿದೆ, ಅನುವಾದ ಪಾಠು ಸ್ವಲ್ಪ ಜನರಲ್ ಆಗಿರೋದ್ರಿಂದ, ಉದಾಹರಣೆಗೆ ಒಂದು ಹೇಳ್ತೇನೆ ವಾಕ್ಯ. ಅಯೋಧ್ಯ ದೇಶದಲ್ಲಿ ರಘು ಮಹಾರಾಜನೆಂಬ ರಾಜನಿದ್ದನು ಅಂತ ಒಂದು ವಾಕ್ಯ ಇರುತ್ತೆ. ಇದು ಜನರಲ್. ಇದು ಈಗ ಈ ಸಂಸ್ಕೃತಕ್ಕೆ ಇದನ್ನು ಅನುವಾದಿಸಿ ಅಂತ ಕೊಟ್ಟಿರ್ತಾರೆ. ನಾವು ಅಯೋಧ್ಯ ದೇಶಕ್ಕೆ ಏನು ಸಂಸ್ಕೃತದಲ್ಲಿ ಹೇಳ್ತಾರೆ ಅನ್ನೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಅಯೋಧ್ಯ ಓನ್ಲಿ, ಅದೆಲ್ಲಿ ಯಾವ ಭಾಷೆಯಲ್ಲಾದ್ರೂ ಅಯೋಧ್ಯ ದೇಶನೇ. ಅಯೋಧ್ಯ ದೇಶೇ ವಿಭಕ್ತಿ ಮಾತ್ರ ಹಾಕಿದಾನೆ ಅವನು. ಅಯೋಧ್ಯ ದೇಶದಲ್ಲಿ ಇರೋದನ್ನ ಅಯೋಧ್ಯ ದೇಶೇ ಅಂತ ಬರ್ದ. ರಘು ಮಹಾರಾಜನೆಂಬ ಅಂತಿದೆ ಅಲ್ಲಿ. ರಘು ಮಹಾರಾಜ ಇತಿ ಅನ್ನೋದು ಮಾತ್ರ ಸಂಸ್ಕೃತಕ್ಕೆ ಎಕ್ಸ್ಟ್ರಾ ಸೇರಿಸ್ಕೊಂಡ. ನಿಜ, ಕರೆಕ್ಟ್. ಎಂಬುದಾಗಿ ಅದು ಒಂದು ಪದ ಅವನಿಗೆ ಸ್ವಲ್ಪ ಈ ಪ್ರಾಕ್ಟೀಸ್ ಇರಬೇಕು. ಸೆಂಟೆನ್ಸ್ ಮಾಡಿ ಬರೆದು ಓದಿ ಅಭ್ಯಾಸ ಇದ್ರೆ ಬರುತ್ತೆ. ರಘು ಮಹಾರಾಜ ಇತಿ, ರಾಜನಿಗೆ ರಾಜ ಅಂತಾನೆ ಹೇಳೋದು. ಇದ್ದನು ಅನ್ನೋದು ಕ್ರಿಯಾಪದಕ್ಕೆ ಬಹಳ ಸಮಸ್ಯೆ ಮಾಡ್ಕೋತಾರೆ ಹುಡುಗರು. ಈಗ ಅದನ್ನ ಏನ್ ಬರೀಬೇಕು ಅಂತ, ಅಸ್ತಿ ಅಂತ ಅವ್ರಿಗೆ ಎಲ್ಲರಿಗೂ ಗೊತ್ತು. ಅಸ್ತಿ ಅಂದ್ರೆ ಇದ್ದಾನೆ ಅಂತ, ಈಗ ಪ್ರೆಸೆಂಟ್. ಆಸೀತ್ ಅಂದ್ರೆ ಇದ್ದನು ಅಂತ, ಅವ್ರಿಗೆ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ಅಸ್ತಿ ಬರೆದು ಬಿಡ್ತಾರೆ ಹುಡುಗರು. ಅಂದ್ರೆ ಅಯೋಧ್ಯ ದೇಶೇ ರಘು ಮಹಾರಾಜ ಇತಿ ರಾಜ ಅಸ್ತಿ ಅಂತ ಬರೀತಾರೆ. ಆಸೀತ್ ಬರಿಬೇಕು, ಇದ್ದನು ಅಂತ. ಆದ್ರೂ ಕೂಡ ನಮ್ಮ ಪ್ರಶ್ನೆಗಳನ್ನು ಓದುವಾಗ ಹುಡುಗ ಇಷ್ಟು ಎಫರ್ಟ್ ಹಾಕಿದಾನಲ್ಲ, ಒಂದಕ್ಕೆ ಅರ್ಧನಾದ್ರೂ ಬರುತ್ತೆ. ಕೊನೆಯ ಕ್ರಿಯಾಪದವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾನೆ, ಇರ್ಲಿ, ಅವನು ಇಷ್ಟು ಪ್ರಯತ್ನ ಮಾಡಿದ್ದಾನೆ, ಒಂದಕ್ಕೆ ಕೊಡಕ್ಕಾಗಲ್ಲ, ಅರ್ಧನಾದ್ರೂ ಬರುತ್ತೆ ಅಂತ. ಹಾಗಾಗಿ ಅವನು ಸ್ವಲ್ಪ ಪ್ರಯತ್ನ ಮಾಡಿದ್ರು. ನೋಡಿ, ಇದರಲ್ಲಿ 3 ಪದಗಳು ಕಷ್ಟವೇ ಇಲ್ಲ. ಕಷ್ಟ ಇರೋದು ಏನು ಅಂತ ಒಂದು ಕ್ರಿಯಾಪದ. ಅವನಿಗೆ ಅದರಲ್ಲೂ ಸ್ವಲ್ಪ ಯೋಚನೆ ಮಾಡಿದ್ರೆ ಬರುತ್ತೆ. ಅದು ಕಂಡರಿಯದ ಕ್ರಿಯಾಪದ ಅಲ್ಲ, ಅದು ಅವನು ಸ್ವಲ್ಪ ಕುಳಿತುಕೊಂಡು ಅಭ್ಯಾಸ ಅಂದ್ರೆ ಯೋಚನೆ ಮಾಡಿ ಬರೆದು ಬಿಡ್ಬೇಕು. ಇನ್ನೊಂದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಸಂಸ್ಕೃತದಿಂದ ಕನ್ನಡ ಅಥವಾ ಇಂಗ್ಲೀಷಿಗೆ ಅದು ಸುಲಭವಾಗಿ ಪಡ್ಕೊಳ್ತಾರೆ. ಯಾಕಂದ್ರೆ ಸಂಸ್ಕೃತ ಒಂದು ಸೆಂಟೆನ್ಸ್ ಓದ್ತಾ ಇದ್ದಾಗನೆ ಅರ್ಥ ಆಗತ್ತೆ. ಅರ್ಥ ಅದನ್ನು ಬರೀಲಿಕ್ಕೆ ಸುಲಭ. ಕನ್ನಡದಲ್ಲಿ ಯಾರು ಬರೀಲಿ, ಇಂಗ್ಲಿಷ್ ಯಾರು ಬರೀಲಿ. ಇದು ಗ್ರಾಮರ್ ಮೇಲೆ ಇರುವಂತದ್ದು. ಇನ್ನು ಮೊದಲನೇ ಮೇನು ಗ್ರಾಮರ್ ಮೇಲೆ ಇದೆ. 6 ಪ್ರಶ್ನೆಗಳು ಅಂತ ಏನ್ ಹೇಳಿದ್ರೆ, ಸಮಾನಾರ್ಥಕ ಪದ ಬರೀರಿ, ವಿರುದ್ಧ ಪದ ಬರೀರಿ, ಅನ್ಯಲಿಂಗ ಪದ ಬರೀರಿ. ಅದರಲ್ಲೂ ಇದೆಲ್ಲ ಡೆಡ್ ಈಜಿ ಇದು. ಉದಾಹರಣೆಗೆ ರಾಜ ಅಂತ ಕೊಟ್ಟಿದ್ದಾರೆ, ರಾಜ್ಞಿ ಅಂತ ಬರೆದ್ರಾಯ್ತು. ಆಮೇಲೆ ರಾಜಕುಮಾರ ಅಂತ ಕೊಟ್ಟಿರ್ತಾರೆ, ರಾಜಕುಮಾರಿ ಅಂತ ಎಲ್ರಿಗೂ ಗೊತ್ತಿರೋದೇ ಅದು. ಅದನ್ನು ಮಾರ್ಕ್ಸ್ ಒಂದು ಈಸಿಯಾಗಿ ತಗೊಂಡ್ಬಿಡ್ತಾನ. ಅದು ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಇದನ್ನು. ಮೊದಲನೇ ಪ್ರಿಪರೇಟರಿ ಆಯ್ತಲ್ಲ, ರಾಜಕುಮಾರ ಕೊಟ್ಟಿದ್ದಾರೆ. ಯಾವ್ಯಾರು 1ನೇ ಕ್ಲಾಸ್ನ ಹುಡುಗನು ಬರೆದು ಬಿಡ್ಬೋದು. ರಾಜಕುಮಾರಿ ಆರಾಮಾಗಿ 1 ಮಾರ್ಕ್ಸ್ ತಗೊಂಡ. ಹಾಗಾಗಿ ಅಷ್ಟು ಚೇಂಜ್ ಜೆಂಡರ್ ಅದು ಈಸಿ ಪ್ರಶ್ನೆಗಳು ಅಲ್ವಾ, ಏನು ತೊಂದರೆ ಇಲ್ಲ. 6 ಮೇನ್ಗಳು ಹಾಗೆ 6 ಪ್ರಶ್ನೆಗಳು. ಅದರಲ್ಲಿ ಸಮಾನಾರ್ಥಕ ಪದ, ವಿರುದ್ಧ ಪದ, ಅನ್ಯಲಿಂಗ ಪದ ಇದೆಲ್ಲ ಸುಲಭವಾಗಿ ಬರೆಯೋದು. ಲಕಾರ ವಿಭಕ್ತಿ ಸ್ವಲ್ಪ ಕಷ್ಟ ಮಧ್ಯಮ ಅವರೇಜು. ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದು ಕೂಡ ಇಂಥ ಪರ್ಟಿಕ್ಯುಲರ್ ಲೆಸನ್ನಲ್ಲೇ ಇರೋದ್ರಿಂದ ಸರಿಯಾಗಿ ಓದ್ಕೊಂಡು ಇಲ್ಲಿ ಬಂದು ನೆನಪು ಮಾಡ್ಕೊಂಡು ಬರೆಯೋದು. ಅಲಂಕಾರ ಮತ್ತೆ ಛಂದಸ್ಸು ಅದು ಗ್ರಾಮರ್ ಪ್ರಶ್ನೆ. ಅದು ಆಗ್ಲೇ ಹೇಳ್ದಾಗೆ 2 ಅಲಂಕಾರ ಹಿಂದಿನ ತರಗತಿಯಲ್ಲಿ ಓದಿದ್ದಾರೆ, 3 ಅಲಂಕಾರ ಇಲ್ಲಿ ಓದ್ತಾರೆ. 2 ಛಂದಸ್ಸು ಹಿಂದಿನ ತರಗತಿಯಲ್ಲಿ ಓದಿದ್ದಾರೆ, 3 ಛಂದಸ್ಸು ಇಲ್ಲಿ ಹೊಸದಾಗಿ ಸೇರ್ಪಡೆ ಆಗಿದೆ. ಆದ್ರಿಂದ ಅವನಿಗೆ ಅದೂ ಕಷ್ಟ ಇಲ್ಲ. ಬಹಳ ಸಂತೋಷ ಸರ್. ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ಪರೀಕ್ಷಾ ಸಿದ್ಧತಾ ಸರಣಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ಅಂದರೆ ನೀವು ಹೇಳೋ ಪ್ರಕಾರ ವಿದ್ಯಾರ್ಥಿಗಳಿಗೆ ಫೇಲ್ ಆಗಲಿಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಬರದೇ ಹೋದ್ರೆ ಫೇಲ್ ಆಯ್ತಾನೆ ಹೊರತು. ಹೌದೌದು, ಏನು ಸುಮ್ಮನೆ ಹೋಗಿ ಕೂತ್ಕೊಂಡು ನಾನು ಏನು ಬರೆಯೋದೇ ಇಲ್ಲ ಅಂತ ಒಂದು ಡಿಸೈಡ್ ಮಾಡಿದ್ರೆ ಮಾತ್ರ ಫೇಲ್ ಆಗೋದು. ಇಲ್ಲ ಅಂತಂದ್ರೆ 35 ತಗೊಳಕ್ಕೆ ಏನೂ ಕಷ್ಟ ಇಲ್ಲ. 60 ಅಂಕವನ್ನು ಆರಾಮಾಗಿ ತಗೋಬಹುದು ಅಂತ ಹೇಳಿದ್ರಿ. ಕಾರಣ ಏನು ಅಂದ್ರೆ ಅಲ್ಲಿ ಗದ್ಯ ಭಾಗದಲ್ಲಿ 29 ಅಂಕ ಡಿವೈಡ್ ಆದ್ರಲ್ಲಿ 10 ಅಂಕ ಈಸಿ ಆಗಿರೋ ಪ್ರಶ್ನೆಗಳು, 10 ಅಂಕ ಅವರೇಜ್, 10 ಅಂಕ ಕಠಿಣ ಅಂತ, ಅಂದ್ರೆ 9 ಅಂಕ ಕಠಿಣ ಅಂತ ಇಟ್ಕೊಳ್ಳೋಣ. 29ರಲ್ಲಿ 10 ಬಂತವನಿಗೆ ಈಸಿ ಆಗಿರೋದು ಬಂದೇ ಬಿಡ್ತು.
ಆಮೇಲೆ ಪದ್ಯ ಭಾಗದಲ್ಲೂ ಅಷ್ಟೇ 30 ಮಾರ್ಕ್ಸ್ ಇದೆ. ಅದರಲ್ಲಿ 10 ಮಾರ್ಕ್ಸು ಸರಳವಾದ ಪ್ರಶ್ನೆಗಳು, ಈಸಿ. 10 ಮಾರ್ಕ್ಸು ಎವರೇಜು, 10 ಮಾರ್ಕ್ಸು ಕಠಿಣ ಪ್ರಶ್ನೆ. ಅಲ್ಲಿ 10 ಮಾರ್ಕ್ಸ್ ಬಂದೋಯ್ತು ಅವನಿಗೆ. ಸ್ವಲ್ಪ ಓದ್ಕೊಂಡ್ ಬಂದಿದ್ದಾನೆ ಅಷ್ಟೇ, ಆದರೂ ಬಂತು 20 ಮಾರ್ಕ್ಸ್ ಆಯ್ತು. ಈಗ ಅದಾದ್ಮೇಲೆ ವ್ಯಾಕರಣ ಭಾಗದಲ್ಲಿ 32 ಮಾರ್ಕ್ಸ್ ಇದೆ. ಅದರಲ್ಲೂ 10 ಈಸಿ ಆಗಿರೋ ಭಾಗ ಇರೋದ್ರಿಂದ ಅಲ್ಲೂ 30 ಮಾರ್ಕ್ಸ್ ಬಂತು. 33 ಮಾರ್ಕ್ಸ್ ಅವನಿಗೆ ಸ್ವಲ್ಪ ಓದ್ಕೊಂಡು ಹೋದವನಿಗೂ ಬರುತ್ತೆ. ಅಂದ್ರೆ ಅವನು ಅಲ್ಲೇ ಪಾಸ್ ಆಗ್ಬಿಟ್ಟ. ಅವನಿಗೆ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಆಗಿದೆ, ಅದನ್ನ ನಾವು ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ 23 ಖಂಡಿತ ಕೊಡ್ತಾರೆ. ಒಂದು 23, 24, 25 ಮಾರ್ಕ್ಸ್ ಇಂಟರ್ನಲ್ಗೆ ಚೆನ್ನಾಗಿ 2-3 ಸಲ ಟೆಸ್ಟ್ ಎಲ್ಲ ಕೊಟ್ಟು ಅವನಿಗೆ ಸ್ವಲ್ಪ ಇದು ಮಾಡಿದ್ರು 23ವರೆಗಂತೂ ಬಂದೇ ಬರುತ್ತೆ. 23 ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 30 ಆಯ್ತು, 53 ಆಗೋಯ್ತಲ್ಲ ಅವನಿಗೆ. ಅವ್ನು ಪಾಸ್ ಆಗೋದು ಎಲ್ಲಿ ಬಂತು? ಅವ್ನು ಫಸ್ಟ್ ಕ್ಲಾಸ್ ಹತ್ರ ಇದ್ದಾನೆ. ಓಕೆ ಸರ್, ಈಗ ಕೊನೆಯ ಕಿವಿ ಮಾತು ನಮ್ಮ ಸಂಸ್ಕೃತ ಪರೀಕ್ಷೆಯನ್ನು ಬರೀತಾ ಇರೋ ವಿದ್ಯಾರ್ಥಿಗಳಿಗೆ. ಮಕ್ಕಳೇ, ನೀವು ಏನು ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ 2 ಮಾರ್ಕ್ಸಿನ ಪ್ರಶ್ನೆ, 3 ಮಾರ್ಕ್ಸಿನ ಪ್ರಶ್ನೆ, 4 ಮಾರ್ಕ್ಸಿನ ಪ್ರಶ್ನೆ, 5 ಮಾರ್ಕ್ಸಿನ ಪ್ರಶ್ನೆ ಏನಿರುತ್ತೆ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾವ್ಯಾವ ಪಾಠಗಳಿಂದ ಏನೇನು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಬ್ಲೂ ಪ್ರಿಂಟ್ ವೈಸ್ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಶಿಕ್ಷಕರ ಒಂದು ಸಹಾಯ ತೆಗೆದುಕೊಂಡು ಆ ಒಂದು ಭಾಗಗಳನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇನ್ನು 1 ಮಾರ್ಕ್ಸಿನ ಪ್ರಶ್ನೆಗಳು ಏನಿರ್ತವೆ ಅದನ್ನು ತರೋವಾಗಿ ಸಮಗ್ರವಾಗಿ ಇಡೀ ಟೆಕ್ಸ್ಟ್ ಬುಕ್ನಲ್ಲಿ 1 ಸೆಂಟೆನ್ಸ್ ಪ್ರಶ್ನೆಗಳು, ಸಮಾನಾರ್ಥಕ ಪದ ಇರ್ಬೋದು, ವಿರುದ್ಧ ಪದ ಇರ್ಬೋದು, ಅನ್ಯಲಿಂಗ ಪದ ಇರ್ಬೋದು, ಆಮೇಲೆ ಚತುರ್ಥ ಪದ ಅನಲೈಸ್ ಮಾಡುವಂಥದ್ದು ಇರ್ಬೋದು. ಇಡೀ ತರೋವಾಗಿ ಟೆಕ್ಸ್ಟ್ ಬುಕ್ನಲ್ಲಿ ಇರುತ್ತೆ. ಅದು ಅಭ್ಯಾಸ ಭಾಗದಲ್ಲಿ ಒಂದನ್ನು ಬಿಡದೇ ಅಧ್ಯಯನ ಮಾಡಿದ್ರೆ, ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಆರಾಮಾಗಿ ನಿಮಗೆ ಅಷ್ಟು ಅಂಕಗಳು ನಿಮ್ಮದೇ. ಅಲ್ಲಿ ಕಳ್ಕೊಳ್ಳುವಂಥದ್ದು ಅಂತ ಏನೂ ಇರೋದಿಲ್ಲ. ಹಾಗಾಗಿ ಆರಾಮಾಗಿ ಅಧ್ಯಯನ ಮಾಡಿ ನಿಮ್ಮ ಶಿಕ್ಷಕರ ಸಹಾಯ ತೆಗೆದುಕೊಳ್ಳಿ. ಹೆದರ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಇಲ್ಲ ಹೇಳಿದಾಗೆ ಆರಾಮಾಗಿ 60-65 ಮಾರ್ಕ್ಸು ಸ್ವಲ್ಪ ಓದಿದ್ರು, ಸುಮ್ಮನೆ ಓದ್ಕೊಂಡು ಬಂದಿದ್ದಾನೆ ಮೇಲ್ನೋಟಕ್ಕೆ ಅಂದರೂ 35 ಮಾರ್ಕ್ಸ್ ಬರುತ್ತೆ. ಇನ್ನು ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬಂದರೂ ಖಂಡಿತವಾಗಿ 70-80 ತಗೊಳ್ತಾನೆ. 100 ಬರಲೇಬೇಕು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಒಂದು ಗುರಿ ಇದೆ. ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜಲ್ಲಿ ಇವರಿಗೆ ಯಾರಿಗೂ 30, 50, 60, 70, 80ಕ್ಕೆ ನಿಲ್ಲವರಲ್ಲ. 100 ಬರೋದು ಹೇಗೆ ಅನ್ನೋದೇ ಅವ್ರಿಗೊಂದು ಟಾಸ್ಕ್. ಆದ್ದರಿಂದ ಆರಾಮಾಗಿ ಇದಿಷ್ಟನ್ನು ಚೆನ್ನಾಗಿ ಓದಿದ್ರೆ 100 ಬರುತ್ತೆ. ಓಕೆ ಸರ್, ಭಾಳ ಸಂತೋಷ. ಈಗ ಕಡೆಯದಾಗಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಹೇಳಿಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಅನುಮಾನ ಇತ್ತು ಅಂತ ಹೇಳಿದಾಗ ನಿಮ್ಮನ್ನು ಸಂಪರ್ಕ ಮಾಡಿ ಕೂಡ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಮೊಬೈಲ್ ಸಂಖ್ಯೆ ಹೇಳಿ ಸರ್. ನನ್ನ ಮೊಬೈಲ್ ನಂಬರು 9480193186. ಓಕೆ, ಇದು ನಮ್ಮ ಶಿಕ್ಷಕರಾದಂತಹ ಲಕ್ಷ್ಮೀನಾರಾಯಣ ಭಟ್ ಅವರ ಮೊಬೈಲ್ ಸಂಖ್ಯೆ 9419193186 9480193186. ಇವರಿಗೆ ನೀವು ಕರೆ ಮಾಡುವಂತಹ ಸಮಯ ಸಂಜೆ 5 ಗಂಟೆ ನಂತರ. ಓಕೆ, 9:00ವರೆಗೆ. ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಕೃತ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ, SSLC ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಪ್ರಥಮ ಭಾಷೆ ಸಂಸ್ಕೃತ ಈ ಕುರಿತು ರಾಮಕೃಷ್ಣ ವಿದ್ಯಾಶಾಲೆಯ ಅಧ್ಯಾಪಕರಾದ ಲಕ್ಷ್ಮೀನಾರಾಯಣ ಭಟ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇದು ಇಂದಿನ ಮಕ್ಕಳ ಮಂಟಪ.